ಪ್ರತಿಯೊಬ್ಬ ಭಾರತೀಯನು ದೃಢವಾಗಿ ಆರೋಗ್ಯವಾಗಿರಬೇಕೆಂದು ಬಯಸುತ್ತೇನೆ. ತಂಬಾಕು ಆರೋಗ್ಯ ಮತ್ತು ದೃಢತೆಯ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲ ವಿಧದ ತಂಬಾಕು ಅಪಾಯಕಾರಿ, ಮಾರಣಾಂತಿಕ. ನೀವು ಆರೋಗ್ಯಕರ ಜೀವನ ನಡೆಸಲು ಬಯಸಿದರೆ ದಯವಿಟ್ಟು ತಂಬಾಕಿನಿಂದ ದೂರವಿರಿ. ನಾನಿದ್ದೇನೆ, ನೀವು ಸಹ. ಈಗ ತಂಬಾಕಿನ ವಿರುದ್ಧದ ಗೋಡೆಯನ್ನು ಮತ್ತಷ್ಟು ಏರಿಸೋಣ. ಸ್ಲಿಪ್ನಲ್ಲಿ ನಾನು ಕೈ ಚೆಲ್ಲಿದ ಕ್ಯಾಚ್ನಿಂದ ನನ್ನ ಇಡೀ ತಂಡ ಅವಕಾಶ ವಂಚಿತವಾಗಬಹುದೆಂದು ಅರಿತಿದ್ದೇನೆ. ನೀವು ಸಹ ಎಚ್ಚರಿಕೆ ವಹಿಸಿ. ಆರೋಗ್ಯವನ್ನು ಕೈ ಚೆಲ್ಲಬೇಡಿ. ಜೀವನಕ್ಕೆ ಮಾರಕವಾದ ತಂಬಾಕು ಸೇವನೆಯಿಂದ ದೂರವಿರಿ. ಬುದ್ಧಿವಂತರಾಗಿ ತಂಬಾಕು ಸೇವನೆ ತಿರಸ್ಕರಿಸಿ. ಚೆನ್ನಾಗಿ ಬ್ಯಾಟ್ ಮಾಡುವಾಗ ರನ್ಔಟ್ ಆಗುವುದು ಕೆಟ್ಟ ಅನುಭವ. ನಿಮ್ಮ ಅಥವಾ ನಿಮ್ಮ ಜೊತೆಗಾರರ ತಪ್ಪು ಇದರ ಕಾರಣವಾಗಿರಬಹುದು. ತಂಬಾಕು ಸೇವನೆ ಅಪಾಯಕಾರಿ. ನೀವು ಧೂಮಪಾನ ಮಾಡಿದರು, ನಿಮ್ಮ ಸುತ್ತಲಿನವರು ಧೂಮಪಾನ ಮಾಡಿದರು. ಬುದ್ಧಿವಂತರಾಗಿ ತಂಬಾಕಿನಿಂದ ದೂರವಿರಿ. ರನ್ಔಟ್ ಆಗಬೇಡಿ. ಖೈನಿ, ಗುಟ್ಕಾ, ತಂಬಾಕು, ಪಾನ್ ಮಸಾಲ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ. ಇವುಗಳ ಸೇವನೆ ಬಾಯಿಯ ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಈ ರೋಗಿಗೆ ನಾಲಿಗೆ ಕ್ಯಾನ್ಸರ್ ಆಗಿದೆ. ಇವರ ಧ್ವನಿಯಂತ್ರವನ್ನ ನಾವು ತೆಗೆಯಬೇಕಾಗಿ ಬಂತು. ಇನ್ನಿಲ್ಲ, ದೇವರು ಮಿಲಿದೆ. ರೇಖಾ ಅವರ ನಾಲ್ಗೆ ಮತ್ತು ಕೆಳದ ಒಡೆಯನ್ನ ನಾವು ತೆಗೆಯಬೇಕಾಗಿ ಬಂತು. ಅವ್ರ ಕೈಯ 2 ಬಳೆಗಳನ್ನು ಮಾರಬೇಕಾಯ್ತು. ತಂಬಾಕು ಕುಟುಂಬಗಳನ್ನು ಹರಿಹಂಚಾಗಿಸುತ್ತದೆ.
ಅವ ಯಾರು ಎಲ್ಲದನ ಬೆಳಕ್ ಹರಿಯೋದ್ರೊಳಗ ಗೊತ್ತಾಗಬೇಕು. ಹೋಗಿ ಹಲ್ಕಟ್ ನನ್ ಮಕ್ಳ ಹೊಡ್ರಿ. ಯಾರೋ ನೀ ಎಲ್ಲದ್ಯೋ ಯಾರೋ ನೀ? ಈ ನನ್ನ ಮಗ ಇಲ್ಲೇ ಇಲ್ಲ ಇರ್ತಾನೆ. ಏಯ್ ಅಣ್ಣ ಇಳ್ದೋಗ್ ನೋಡ. ಒಂದ್ ನಿಮಿಷ ಅಣ್ಣ. ಹಲೋ ಹಾ ಅಮ್ಮ. ಡಬ್ಬ ನನ್ನ ಮಗನೇ. ಏಯ್ ನೀನು ನೋಡ. ಊರ್ಗ ಅಮ್ಮ ನಾಳೆ ಬಂದ್ಬಿಡ್ತೀನಿ. ಡಬ್ಬ ನನ್ನ ಮಗ. ನಾಳೆ ಮಾಡ್ತಾರೆ. ಏಯ್ ನೀನಾದ್ರೂ ಹೋಗ್ ನೋಡ. ಅಣ್ಣ ಅಲ್ಲೇ ಸುನಿಲ್ಲ ಅವನೇ. ಹೌದೌದು ಅಲ್ಲೇ ಇದಾರೆ. ಎತ್ತಲೆ ಎತ್ತಲೆ ಗುದ್ದ ಗುದ್ದ. ಹೊಡಿತಾನೆ, ಗ್ಯಾರಂಟಿ ಹೊಡಿತಾನೆ ಕಣ್ರು. ಈ ಗಾಡಿ ತಿರ್ಗಿಸಲು ಬೇಡ ಕಣ್ರಲ್ಲೋ. ಅಲ್ಲೇ ನಿಂತಿದ್ದಾನೆ. ಬಂದ್ರೆ ಹೋಗೋಣ. ಅಯ್ಯೋ ಬಂದ್ರೆ ಹೋಗೋಣ. ಬಂದ್ರಲ್ಲೋ ವಾಪಸ್ ನಿನ್ನೆಯಿಂದ ಇಲ್ಲೇ ಕೂತಿದ್ಯಾ. ಎಲ್ಲಿ ಹೋಗ್ತಾನೆ? ಬಂದೇ ಬರ್ತಾನೆ. ಬಾರಕ ಮನೆಗೆ ಹೋಗೋಣ. ಮಕ್ಕಳ್ರ ನೀವ್ಯಾರು ಗಂಡಸ್ರು ಅಥವಾ ಅಷ್ಟರಲ್ಲೇ? ಊಟ ತಿಂಡಿ ಏನು ಮಾಡ್ದೆ? ಹುಲಿ ಚಂದ ಹಸ್ತಿದ್ದಾಗ್ಲೇ ಚಲೋ ಹೊತ್ನಾಗ ಬೇಟೆ ಆಡೋದು. ಅವ ಬರೋದು ಖರೆ ತಾನೆ? ಹೌದಕ್ಕ, ಬಂದೇ ಬರ್ತಾನೆ. ಬರ್ಲಿ ಅವ. ಸಾರಿಕಾ ಏನಾಯ್ತು? ವಾಟ್ ಹ್ಯಾಪನ್? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ಯಾ? ತಗೋ ನೀರ್ ಕುಡಿ, ಸಮಾಧಾನ ಮಾಡ್ಕೋ. ನನಗೆ ಯಾಕೆ ಈ ತರ ಆಗ್ತಿದೆ? ನಾನೇನ್ ತಪ್ಪು ಮಾಡಿದೆ? ನನ್ನ ಮನ್ಸಲ್ಲಿರೋ ನೋವನ್ನ ನಾನು ಯಾರ ಹತ್ರ ಹಂಚ್ಕೊಳ್ಳಿ? ನನ್ನನ್ನು ಯಾರು ನಂಬ್ತಿಲ್ಲ. ಮನೆಯವ್ರ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವರು ಮತ್ತೆ ಡಿಸ್ಟರ್ಬ್ ಆಗ್ತಾರೆ. ಎಲ್ಲ ವಿಷಯನ ಯಾರ ಹತ್ರ ಆದ್ರೂ ಹೇಳ್ಕೊಂಡು ಮನ್ಸಿನ ಭಾರ ಕಡಿಮೆ ಮಾಡ್ಕೊಳ್ಳೋಣ ಅಂದ್ರೆ ಹುಚ್ಚಿ ಅಂದ್ಕೋತಾರೆ ಅಂತ ಭಯ. ಮನ್ಸಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ, ಯಾರಿಗೂ ಹೇಳ್ಕೊಳಕ್ಕೂ ಆಗದೆ ತುಂಬಾ ಹಿಂಸೆ ಆಗ್ತಿದೆ. ನಾನಿದ್ದೀನಲ್ಲ, ಯಾಕೆ ಆ ರೀತಿ ಅನ್ಕೋತ್ಯಾ? ನಿನ್ನನ್ನ ನಾನ್ ನಂಬ್ತೀನಿ. ನಿನ್ ಮನ್ಸಲ್ಲಿ ಆಗ್ತಾ ಇರೋ ಎಲ್ಲ ಸಮಸ್ಯೆಗಳಿಗೆ ನಾನ್ ಪರಿಹಾರ ಕೊಡ್ತೀನಿ. ಡಾಕ್ಟರ್ ಹತ್ರ ಯಾವುದೇ ರೀತಿ ಯಾವುದೇ ವಿಷಯಗಳನ್ನು ಮುಚ್ಚಿಡ್ಬೇಡ. ಏನೇ ಇದ್ರೂ ಡೀಟೇಲ್ ಆಗಿ ಹೇಳ್ಕೊ. ನನಗ್ ರೋಸಸ್ ಅಂದ್ರೆ ತುಂಬಾ ಇಷ್ಟ. ಅವತ್ ನಾನು ರೋಸಸ್ ಕೇಳಿರ್ಲಿಲ್ಲ ಅಂದಿದ್ರೆ ಇವತ್ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತುಂಬಾ ಇಷ್ಟ ಪಡ್ತಿದ್ ನನ್ ರೋಸ್. ನನ್ ನೆಮ್ಮದಿ ಕಿತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಐ ಹೇಟ್ ರೋಸಸ್. ಐ ಹೇಟ್ ರೋಸಸ್. ಸಾರಿಕಾ, ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗ್ತಿದ್ಯಾ? ಪ್ರಾಬ್ಲಮ್ಸ್ಗಳು ಯಾರಿಗಿರಲ್ಲ ಹೇಳು. ಧೈರ್ಯವಾಗಿ ಫೇಸ್ ಮಾಡ್ಬೇಕಷ್ಟೇ. ಓಕೆ? ಆ ವಿಷಯ ಬಿಡು. ನಿಮ್ಮನೇಲಿ ಯಾರ್ಯಾರಿದ್ದೀರಾ? ದೊಡ್ಡಣ್ಣ, ಚಿಕ್ಕಣ್ಣ, ಚಿಕ್ಕತ್ಗೆ, ಅಕ್ಕ. ನನಗೆ ಅತ್ಗೆ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ನಾನಂದ್ರೆ ಪ್ರಾಣ. ಅವ್ರಿಗೆ ಮಕ್ಕಳಿಲ್ಲ. ನನ್ನೇ ಮಗಳ ತರ ನೋಡ್ಕೋತಾರೆ. ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆನೇ ಇಲ್ಲ. ಅಣ್ಣ, ಏನಮ್ಮ ಇಷ್ಟು ಬೇಗ ಇದ್ದಿದ್ಯಾ? ನಿದ್ದೆ ಬರ್ಲಿಲ್ವಾ?
ನೋಡಿ ಅಣ್ಣ, ನಿಮಗ್ ಸ್ಪೆಷಲ್ ಕಾಫಿ ಮಾಡಿದ್ದೀನಿ. ನಾನ್ ಮಾಡಿದ್ದು ಓನ್ಲಿ ಫಾರ್ ಯು. ನೀನು ನನಗೋಸ್ಕರನಾ? ಈ ಫೋನ್ ನೋಡಿ ಅಣ್ಣ, ಚೆನ್ನಾಗಿದೆ ಅಲ್ವಾ? ಓಕೆಮ್ಮ. ಇಲ್ಲ ಅಣ್ಣ, ಚೆನ್ನಾಗಿಲ್ಲ. ಆ? ಈ ಫೋನ್ ನೋಡಿ ಅಣ್ಣ, ಫೀಚರ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ. ಓಕೆ. ಏನು ಸ್ಕೀಮ್ ಮಾಡ್ತಿದ್ದಾಳಲ್ಲ. ಈ ಫೋನ್ ನೋಡಿ ಅಣ್ಣ, ಸೂಪರ್ ಆಗಿದೆ. ಇದೇ ಫಿಕ್ಸ್. ಚೆನ್ನಾಗಿದೆ. ದಿಸ್ ಇಸ್ ಗುಡ್. ಕಾಸ್ಟ್ಲಿ ಅಮ್ಮ. ಅಣ್ಣ. ನನ್ನ ಹತ್ರ ದುಡ್ಡಿಲ್ಲಮ್ಮ. ನೀನ್ ಆಮೇಲೆ ಸುಮ್ನೆ ಎಲ್ಲ ನನಗೆ ಟ್ಯಾಕ್ಸ್. ಅದೆಲ್ಲ ನನಗ್ ಗೊತ್ತಿಲ್ಲ. ನಾಳೆ ನನ್ ಕೈಲಿ ಫೋನ್ ಇರ್ಲೇಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಮಾಡ್ತೀನಿ ತಾಳು. ದೊಡ್ಡಣ್ಣನ್ ಗಾಡಿ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ರಿಪೇರಿ ಮಾಡಿ ನಿಲ್ಸಿದ್ಯಾ ಅಂತ ನಾನ್ ದೊಡ್ಡಣ್ಣಂಗ್ ಹೇಳಿದ್ರೆ ಆಯ್ತು, ಹೋಗಿ ಹೇಳು. ಸುಮ್ನೆ ದೊಡ್ಡ ತಲೆನೋವಾಗುತ್ತೆ. ಇವ್ರ ತರ ಆಡ್ತಿಯಲ್ಲ ನೀನು. ನೀವ್ ಸ್ವಲ್ಪ ಸುಮ್ನೆ ರೀ. ನಾನು ಅವ್ರಿಗೊಂದ್ ವಿಷಯ ಹೇಳ್ಬೇಕು. ಕಾಫಿ ಶಾಪ್ ಇದೆಯಲ್ಲ, ಅದೇ ಮೇನ್ ರೋಡ್ ಅಲ್ಲಿ. ಏನೇ ಇದು ಕಾಫಿ ಶಾಪು ಅಲ್ಲಿ ಇಲ್ಲಿ? ಏನಿಲ್ಲ, ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗ್ತಾ ಕೂತ್ಕೊಂಡ್ ಬನ್ನಿ. ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾ? ನಾನ್ ಸರಿಯಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ ಹೋಗ್ ಪರವಾಗಿಲ್ಲ, ಆಮೇಲೆ ನಿದ್ದೆ ಮಾಡುವಂತೆ. ಈಗ ಪಾತ್ರೆ ತೊಳಿಯಕ್ಕೆ, ಬಟ್ಟೆ ಒಗೆಯಕ್ಕೆ ಹೆಲ್ಪ್ ಮಾಡು. ಹೆ, ನಾನಾ? ಆಗಲ್ವಾ ರೀ? ಅದು ಕಾಫಿ ಶಾಪ್. ಓಕೆ, ಮಾಡ್ತೀನಿ. ಮಾಡ್ತೀಯಲ್ಲ? ಬನ್ನಿ. ಅಯ್ಯಯ್ಯೋ, ಯಾರದು? ಅಭಿ. ಅಕ್ಕ ಏನ್ ಫಿಟ್ಟಿಂಗ್ ಇಟ್ಟಿದಾಳೋ ಏನು. ಏ ಬಿ, ಬಾವಾ? ವಾಟ್ ಎ ಸರ್ಪ್ರೈಸ್. ಲವ್ಲಿ ಬ್ರದರ್ ಇನ್ ಲಾ. ಬಾಬಾ ಕೂತ್ಕೋ. ಅದ್ ಸರಿ, ಡೆಲ್ಲಿಯಿಂದ ಯಾವಾಗ ಬಂದ್ಯೋ? ಬಾವ, ಇವಾಗ ಒಂದ್ 2 ದಿನ ಆಯ್ತು ಬಂದು. 2 ದಿನ ಆಯ್ತು ಅಂತ ಹೇಳ್ತೀಯಾ? 2 ದಿನ ಆದ್ಮೇಲೆ ಅಕ್ಕನ ಮನೆಗೆ ಜ್ಞಾಪಕ ಬಂತ ನಿನ್ಗೆ? ಏನು ಬಾವ, ಹಾಗೆಲ್ಲ ಏನಿಲ್ಲ ಬಾವ. ವರ್ಕ್ ಎಲ್ಲ ಚೆನ್ನಾಗಿ ನಡೀತಿದೆ ತಾನೇ? ಎಲ್ಲ ಚೆನ್ನಾಗಾಗ್ತಿದೆ ಬಾವ. ಎದಳ ಮೇಲೆ ಮೊದ್ಲು ನೀನು. ಯಾರೋ ಕರೆದ್ರು ನೀನ್ ಇಲ್ಲಿಗೆ? ಯಾಕೋ ಬಂದೆ ಮನೆಗೆ? ನಡಿಯೋ ಆಚೆಗೆ. ಏನೇ ನೀನು? ತಮ್ಮ ಅಪರೂಪಕ್ಕೆ ಮನೆ ಬಂದಿದ್ದಾನೆ, ಹಾಗೆ ಮಾತಾಡ್ಸೋದು? ನಿಮ್ಗೆ ಗೊತ್ತಿಲ್ಲ, ನಿನ್ನೆ ಕಾಫಿ ಶಾಪ್ ಅಲ್ಲಿ ಯಾವ ತರ ಬೈದಾಗೊತ್ತೋ ಏನು ಬಿಟ್ಟು ಅಂದ್ರು. ಅವನು ನಿನ್ ಜೊತೆ ತಮಾಷೆ ಮಾಡ್ತೀನಿ, ಇಂಡಿಯಾ ಜೊತೆ ಮಾಡ್ತಾನೆ. ಇರೋಳು ಒಬ್ಬ ಅಕ್ಕ. ಹೋಗು ಕೆಲಸ ನೋಡೋಗು. ಹೋಗು ಬಾಪ, ನೀ ಕೂತ್ಕೋ. ಅವಳು ಹಾಗೆ ಕಣು. ಹಾಗಾದ್ರೆ ನಿಮ್ ಲವ್ ಹೇಗ್ ಶುರುವಾಯ್ತು? ಆ ರೊಮ್ಯಾಂಟಿಕ್ ಮೂಮೆಂಟ್ಸ್ ನ ನಾನು ತಿಳ್ಕೊಬಹುದಾ? ಅವನ್ನ ಫಸ್ಟ್ ಟೈಮ್ ನೋಡಿದ್ದು ಅಣ್ಣನ ಮದ್ವೆಲಿ. ಆಗ ಇನ್ನೂ ನಾವು ಚಿಕ್ಕವರು. ಮನ್ಸಲ್ಲಾದ ಬದಲಾವಣೆಗಳು, ಪ್ರೀತಿ ಅಂತ ತಿಳ್ಕೊಳ್ಳೋಷ್ಟು ಮೆಚುರಿಟಿ ಇರಲಿಲ್ಲ. ಅವ್ನು ಡೆಲ್ಲಿಯಲ್ಲಿ ಎಜುಕೇಶನ್ ಮಾಡ್ತಿದ್ದ. ನಾನು ನೋಡೋದಕ್ಕೆ ಆಗಾಗ ಮನೆಗೆ ಬರ್ತಾ ಇದ್ದ. ಅವನಿದ್ದಾಗ ನಾನು ಇರ್ತಾ ಇರ್ಲಿಲ್ಲ, ನಾನಿದ್ದಾಗ ಅವನಿಗೆ ರಜಾ ಸಿಗ್ತಾ ಇರಲಿಲ್ಲ. ಇಬ್ರು ಪ್ರೀತಿಸ್ತಾ ಇದ್ವಿ, ಆದರೆ ಒಬ್ರಿಗೊಬ್ರು ಹೇಳ್ಕೊಂಡಿರ್ಲಿಲ್ಲ. ನನಗೆ ಮಾಡ್ಲಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. 2015 ಮಿಸ್ ಇಂಡಿಯಾಗೆ ಸೆಲೆಕ್ಟ್ ಆದೆ. It's time to kickstart the event. Welcome everyone to Elite Miss India 2015. Now it's my pleasure to welcome the beautiful lady who has performed well on all stages. And I request everyone to give a big round of applause for her. And thank you everyone for being a wonderful audience. That's Miss Sarika from Karnataka. Welcome to the stage. And I request everyone to give a big round of applause for the beautiful, gorgeous models on the stage. It's time to showcase our winners. And now for the crowning. Let me welcome Mr. and Mrs. Naresh Madan and Charan Suvarna on the stage, please. Winner of Elite Miss India 2015 is
ಮಿಸ್ ಸಾರಿಕಾ. ನನಗೆ ಅವಾರ್ಡ್ ಸಿಕ್ಕಿದ ಖುಷಿಗಿಂತ ಅಭಿ ನನ್ನ ನೋಡಕ್ ಬಂದ್ನಲ್ವಾ, ಅದೇ ನನಗೆ ತುಂಬಾ ಖುಷಿ ಆಯ್ತು. ನನಗೆ ಗೊತ್ತಿತ್ತು ನನ್ನನ್ನು ಹುಡ್ಕೊಂಡು ಅವ್ನು ಬಂದೇ ಬರ್ತಾನೆ ಅಂತ. ರಂಭೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ, ಅಥವಾ ಅವರೆಲ್ಲರ ಪ್ರತಿರೂಪವೋ ನಾ ಕಾಣೆ. ಕವಿಯ ಕಲ್ಪನೆಯಲ್ಲಿ ಅರಳಿ ನನಗಾಗಿ ಈಗ ತಾನೇ ಜೀವ ಪಡೆದು ತರೆಗಿಳಿದು ಬಂದಂಥ ಜೀವಂತ ಶಿಲೆಯು ತುಂಬ ಹೃದಯದಿಂದ ಈ ನನ್ನ ಹೃದಯಕ್ಕೆ ಸ್ವಾಗತ ಬಯಸುವೆ. ಸ್ವಾಗತ, ಸ್ವಾಗತ, ಸ್ವಾಗತ. ಒಂದೇ ಸಲ ಪ್ರೀತಿನ ಆಕ್ಸೆಪ್ಟ್ ಮಾಡಬಾರ್ದು ಅಂತ ಸ್ವಲ್ಪ ದಿನ ಕಾಡಿಸ್ಬೇಕು ಅಂತ ಅವನಿಗೆ ಪರಿಚಯ ಇಲ್ದಿರೋರ್ ಥರ ನಾಟಕ ಮಾಡಿದೆ. ಹಾಯ್. ಹಾಯ್. ಈ ಸಾರಿ ನೀವು ತುಂಬಾನೇ ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಪೂಜೆ ತುಂಬಾನೇ ಜೋರಾಗಿ ನಡೀತಾ ಇದೆ. ಒಳ್ಳೆ ಹುಡುಗ ಸಿಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀರಾ? ಹಾಗೇನಿಲ್ಲ, ಮಾಮೂಲಿ. ಹೌದು, ಹೆಣ್ಮಕ್ಳಿಗೆ ಹೆಣ್ದೇವ್ರು ಅಂದ್ರೆ ತಾನೇ ಇಷ್ಟ. ನನ್ನ ಗಂಡ ದೇವ್ರು ಅಂದ್ರೂ ಇಷ್ಟನೇ. ಅದು ಕರೆಕ್ಟೇ. ರೇ 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 ನಿಂತ್ಕೊಳ್ರಿ, ನಿಂತ್ಕೊಳ್ರಿ, ಸಿಕ್ಕಾಪಟ್ಟೆ ಫಾಸ್ಟ್. ಹೌದು, ಡೈಲಿ ಬರೋದಕ್ಕಿಂತ 1 ಅವರ್ ಲೇಟ್ ಆಗಿ ಬಂದಿದ್ದೀರಾ ತಾನೇ ಇವತ್ತು? ಹೌದು, ನನ್ನ ಬಾಯ್ ಫ್ರೆಂಡ್ ಬೈಕ್ ಕೆಟ್ಟೋಯ್ತು, ಅದಕ್ಕೆ ಲೇಟ್ ಆಯ್ತು. ಬಾಯ್ ಫ್ರೆಂಡಾ? ಹೇಯ್ ರೇ, ಸಖತ್ತ ಕಾಮಿಡಿ ಮಾಡ್ತೀರಾ ಕಣ್ರಿ ನೀವು. ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ನೀನ್ ಯಾವ ದೊಣ್ಣೆ ನಾಯ್ಕ ಅಂತ ನಿಂಗೆ ಸಮಾಚಾರ ಹೇಳ್ಬೇಕು? ಯಾರ್ ನೀನು? ಹೂ ಆರ್ ಯು? ಅವಾಗ್ಲಿಂದ ನೋಡ್ತಾ ಇದೀನಿ, ಬಹಳ ಪರಿಚಯ ಇರೋಂಗ್ ಮಾತಾಡ್ತಾ ಇದ್ಯಾ. ರೇ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಮರ್ಯಾದಿಂದ ಹೋದ್ರೆ ಸರಿ. ರೇ, ಅದು ಹೋಗೋಲಿ. ಬಂದ್ಬಿಡ್ತಾರೆ ಬೇಡ ಬಿಡಕ್ಕೆ. ರೇ ರೇ, 1 ನಿಮಿಷ, ನಾನು ಹೇಳೋ 1 ಮಾತು ಕೇಳಿ, ಆಮೇಲೆ ನಿಮ್ಗೆ ಹೋಗಿಲ್ವಾ? ಮಾಡ್ತೀನಿ ಇರು. ನನಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಓಹೋ, ಸರಿ, ಓಕೆ. ಅವ್ನ್ ಬೇಜಾರ್ ಮಾಡ್ಕೊಂಡು ವಾಪಸ್ ಹೋಗ್ತಿದ್ದಾಗ ನನ್ಗೂ ತುಂಬಾ ಬೇಜಾರಾಗ್ತಿತ್ತು. ಬಟ್ ಓಕೆ, ಆ ಬೇಜಾರಲ್ಲೂ ಒಂಥರ ಖುಷಿ ಸಿಗ್ತಿತ್ತು. ನನ್ಗೋಸ್ಕರ ಡೆಲ್ಲಿಯಿಂದ ಜಾಬ್ನೇ ಬಿಟ್ಬಿಟ್ಟು ಬಂದ. ಮನೆಗೆ ಬಂದ್ರೆ ಅತ್ತಿಗೆ ಬೈತಾರೆ, ಅದಕ್ಕೆ ನಾನು ಹಿಂದೆನೆ ಸುತ್ತುತ್ತಿದ್ದ. ಒಳೊಳಗೆ ತುಂಬಾನೇ ಖುಷಿ ಆಗ್ತಿತ್ತು. ಒಂದಿನ ಕಡೆದಾಗಿ ನಿನ್ ಜೊತೆ ಮಾತಾಡ್ಬೇಕು, ಕಾಫಿ ಶಾಪಿಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನನಗೆ ತುಂಬಾ ಭಯ ಆಯ್ತು. ಇವತ್ತೇ ನನ್ನ ಪ್ರೀತಿ ಹೇಳ್ಕೊಂಡ್ ಬಿಡೋಣ ಅಂತ ನಾನು ಕಾಫಿ ಶಾಪ್ಗೆ ಹೋದೆ. ಅಯ್ಯಯ್ಯೋ, ನೀವಿಲ್ಲಿ? ಅಯ್ಯೋ ಬನ್ನಿ, ಮಾತಾಡ್ತಿದ್ದೆ ಬನ್ನಿ. ಅಯ್ಯೋ ಬನ್ನಿ ಮೇಡಮ್, ನೀವು ಬನ್ನಿ. ಹೇಳಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಹೀಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರೆ? ಅದು ನನ್ನ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡೆ. ಅಲ್ಲ ರೀ, ನಾನ್ ಯಾಕೆ ನಿಮ್ ಬಗ್ಗೆ ತಿಳ್ಕೊಳ್ಳಿ? ಫಸ್ಟ್ ಆಫ್ ಆಲ್ ನೀವ್ ಯಾರಂತಾನೆ ನಂಗೆ ಗೊತ್ತಿಲ್ಲ. ಮೊನ್ನೆಯಿಂದ ನೋಡ್ತಾ ಇದ್ದೀನಿ ನನ್ನ ಫಾಲೋ ಮಾಡ್ತಾ ಇದ್ದೀರಾ. ನೀವು ಕರೆದ್ರಿ ಅಂತ ನಾನು ಇಲ್ಲಿಗೆ ಬರ್ಲಿಲ್ಲ. ನೆಕ್ಸ್ಟ್ ಟೈಮ್ ನನ್ನ ಫಾಲೋ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಕ್ ಬಂದೆ. ನಾನು ಇಲ್ಲೇ ಇದ್ದೀನಿ. ಎಲ್ಲಿ ಬರಬೇಕು? ಯಾವ ಬಿಲ್ಡಿಂಗು? ಇಲ್ಲೊಂದು ಕಾಫಿ ಶಾಪ್ ಇದೆಯಲ್ಲ. ಆ್ಯಕ್ಚುಲಿ ನಿಮ್ಮ ಹತ್ರ ನಾನೊಂದು ವಿಷಯ ಹೇಳಬೇಕು ಅಂತ ಬಂದೆ. ಹೇಳಿ. ಒಂದು ನಿಮಿಷ. ಹಲೋ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಒಂದು ನಿಮಿಷ ರೀ. ಯಾವಾಗ ಬಂದ ಡೆಲ್ಲಿಯಿಂದ? ಇವ್ರು ಇಲ್ಲಿ ಏನು ಮಾಡ್ತಿದ್ದಾರೆ? ಹಲೋ, ಒಂದು ನಿಮಿಷ ಇರು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದು ನಿಮಿಷ. ಹಲೋ ಹಲೋ. ಚಿನ್ನು, ಏನು? ಇಲ್ಲೇನ್ ಮಾಡ್ತಿದ್ಯಾ?
ಕಾಫಿ ಶಾಪಲ್ಲಿ ಇನ್ನೇನ್ ಮಾಡ್ತಾರೆ, ಕಾಫಿ ಕುಡಿಯಕ್ಕೆ ಬಂದಿದ್ದೀನಿ. ಎಷ್ಟ್ ದಿನದಿಂದ ನಡೆಸ್ತಿದ್ಯಾ ಈ ಕಳ್ಳಾಟ ಎಲ್ಲ ನೀನು? ನೋಡು, ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸೈಲೆಂಟ್ ಆಗಿ ಕಳ್ಸ್ಕೋ. ಲೋ, ನೀವಿಬ್ರು ಈ ತರ ಓಡಾಡ್ತಿರೋದ್ನ ಮನೆಯವ್ರು ನೋಡಿದ್ರೆ ಸುಮ್ನೆ ಬಿಡ್ತಾರೇನೋ? ಅವಳು ನನ್ನ ನಾದ್ನಿ ಕಣೋ. ಮುಗಿತಾ? ನಿನಗ್ ಸೀರಿಯಸ್ನೆಸ್ ಇಲ್ವೇನೋ? ನನಗ್ ಮೊದ್ಲಿಂದ ಡೌಟ್ ಇತ್ತು, ದಿನಕ್ 4 ಸಲ ನಿನ್ ಬಗ್ಗೆ ವಿಚಾರಿಸೋಳು, ಈಗ ಕನ್ಫರ್ಮ್ ಆಯ್ತು. ನಿನಗ್ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ವಾ? ಅಪ್ಪನ ಹತ್ರ ಕಾಲ್ ಮುರಿಸ್ತೀನಿ, ಪಾ ಮನೆಗೆ. ರೆಡ್ ಹ್ಯಾಂಡ್ ಆಗಿ ಅದಕ್ಕೆ ಕೈಲಿ ಸಿಕ್ಕಾಕೋತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಬಗ್ಗೆನಾ? ಅಕ್ಕ 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 ಅಕ್ಕ, ಅಯ್ಯೋ ನನ್ ಚಿನ್ನು ಅಕ್ಕ, ನನ್ ಮುದ್ದು ಅಕ್ಕ, ನನ್ ಬಂಗಾರಿ ನೀನು. ಹೋಗ್ರಿ. ಹೆಂಗಿತ್ತು ಕಾಮಿಡಿ? ಕಾಫಿ ಕುಡಿತೀಯಾ? ಏನ್ ಬೇಕಾಗಿಲ್ಲ ನಂಗೆ. ನಿನಗೆ ಬೇಡ ಅಂದ್ರೆ ಬೇಕು ಅಂತ ಅರ್ಥ, ನನಗೆ ಗೊತ್ತು. ಬಾ ಬಿಡ ನೀನು. ಬಿಡ. ನಾನು ಸುಮ್ಮನೆ ತಮಾಷೆ ಮಾಡಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಸುಮ್ಮನೆ ನೀನು. ಹಲೋ, ಅಕ್ಕನಿಗೊಂದು ಕ್ಯಾಫಿಚಿನೋ ಅಂಡ್ ಐಸ್ ಕ್ರೀಮ್ ತಿಂತೀಯಾ? ಏನ್ ಬೇಕಾಗಿಲ್ಲ ನಂಗೆ. ಹಂಗೆ ಒಂದು ವೆನಿಲಾ ಐಸ್ ಕ್ರೀಮ್. ಮನೆಗ್ ಬಂದು ನನ್ ನೋಡೋದ್ ಬಿಟ್ಟು ಇಲ್ಲಿ ಏನೋ ಮಾಡ್ತಿದ್ಯಾ? ಅದು ನನ್ ನಾದ್ನಿ ಜೊತೆ. ಅಕ್ಕ, ಹುಡುಗಿ ನಿನ್ ನಾದ್ನಿನಾ? ನಂಗ್ ದೇವರಾಣಿಗೂ ಗೊತ್ತಿಲ್ಲ ಅಕ್ಕ. ಹಾಗೆ ಬಂದ್ ಕೂತ್ಕೊಂಡ್ಲು, ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ. ಹೌದಾ? ನಿಜ ಹೇಳಿದ್ರೆ ಎಲ್ಲಿ ನಂಬ್ತೀರಾ? ಅಕ್ಕ, ಆಗ್ಲೇ ಏನೋ ಹೇಳ್ತಿದ್ದಲ್ಲ, ಆ ಹುಡುಗಿ ಯಾವಾಗ್ಲೂ ನನ್ ಬಗ್ಗೆನೇ ಕೇಳ್ತಿರ್ತಾಳೆ ಅಂತ. ಏನಕ್ಕ ಅದು? ಹ್ಞೂ ಕಣೋ, ದಿನದಲ್ಲಿ ಅಟ್ಲೀಸ್ಟ್ 2-3 ಸಲನಾದ್ರೂ ನಿನ್ ಬಗ್ಗೆ ಮಾತಾಡ್ತಾಳಪ್ಪ. ಅಭಿಗೆ ಏನಿಷ್ಟ ಇಲ್ಲ, ಮನೇಲಿ ಹೇಗಿರ್ತಾನೆ, ಅವ್ನ್ ಟ್ರೈನಿಂಗ್ ಯಾವಾಗ ಮುಗಿಯತ್ತೆ, ಯಾಕೆ ಮನೆಗೆ ಇನ್ನೂ ಒಂದ್ಸಲನೂ ಬಂದಿಲ್ಲ ಅಂತ. ಅವತ್ತವಳ ಬೆಡ್ರೂಮ್ ಅಲ್ಲಿ ನಾನು ನೀನು ಇರೋ ಫೋಟೋನವಳು ಇಟ್ಕೊಂಡಿರೋದ್ ನೋಡ್ದೆ. ಆಗ್ಲೇ ನನಗ್ ಡೌಟ್ ಬಂತು, ಅವಳು ನಿನ್ನ ಲವ್ ಮಾಡ್ತಿರ್ಬೋದಾ ಅಂತ. ನನಗೀಗ ಅನ್ನಿಸ್ತಿದೆ ನನ್ ತಮ್ಮನ್ ಲೈಫ್ ಸಖತ್ತಾಗಿರುತ್ತೆ ಅಂತ. ಅಲ್ಲ, ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನನ್ ಬುಡಕ್ಕೆ ಬರುತ್ತೆ ಅಂತ. ಎದಳು 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 ಎದಳು. ಯಾಕೋ? ಕಳ್ಸ್ಕೋ. ಕಾಫಿ ರೆಡಿ ಅಂತೆ ಕಣೋ. ಕಾಫಿ ತಗದ್ ಬಿಟ್ಟ ಅಂದ್ರೆ ನಡಿ, ಕಳ್ಸ್ಕೋ ಫಸ್ಟ್. ಮನೆಗ್ ಬಾ. ಮನೆಗ್ ಬಾ, ನೀನ್ ನೋಡ್ಕೊತೀನಿ. ಹೋಗೆ ನೀನು ಡಾರ್ಲಿಂಗ್, ಬಾ. ನನಗೆ ಆಟ ಆಡಿಸ್ತೀಯಾ? ಬಾ 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 ಬಾ. ಎಕ್ಸ್ಕ್ಯೂಸ್ ಮಿ ಸರ್. ಎಲ್ಲ ಗೋಳಿಕೊಂಡೆ. ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಹಾಗೇನಿಲ್ಲ, ಹಂಗೋಗಿ ಹಿಂಗ್ ಬಂದ್ಬಿಡ್ರಿ. ಅದು ಅಲ್ದೆ ನಿಮ್ಗೋಸ್ಕರ ಕಾಯೋದು ಅಂದ್ರೆ ನಮ್ ಪುಣ್ಯ. ಅದಕ್ಕೆ ನನ್ನ ವಿಷಯನೆಲ್ಲ ಹೇಳ್ಬಿಟ್ಟಿದ್ರು. ನನ್ಗೇನೆ ಕಿಂಡಲ್ ಮಾಡಕ್ ಶುರು ಮಾಡ್ದ. ಆಕ್ಚುಲಿ ನಂಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ಬೇಕು. ಕೂತ್ಕೊಳ್ರಿ ಒಂದ್ ನಿಮಿಷ. ನಿಮ್ಗೆ ನಮ್ಮ ಅಕ್ಕ ಗೊತ್ತಲ್ವಾ? ಸಾರಿ, ನಮ್ಮ ಅಕ್ಕ ನಿಮ್ಗೆ ಗೊತ್ತಿರಲ್ಲ. ನಿಮ್ಗೊಂದು ವಿಷಯ ಹೇಳ್ಬೇಕು. ನಮ್ಮ ಅಕ್ಕನಿಗೆ ಒಬ್ಬಳು ನಾದ್ನಿ ಇದ್ದಾಳಂತೆ ಕಣ್ರಿ. ಯಾರು ಹೇಳಿ? ನಾದ್ನಿ. ಅವಳು ಯಾವಾಗ್ಲೂ ನನ್ ಬಗ್ಗೆನೇ ಕೇಳ್ತಿರ್ತಾಳಂತೆ, ನನ್ ಬಗ್ಗೆನೇ ವಿಚಾರಿಸ್ತಿರ್ತಾಳಂತೆ. ನನಗನ್ಸುತ್ತೆ ಮೋಸ್ಟ್ಲಿ ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅಂತ. ನಿಮ್ಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ನನ್ನ ಫೋಟೋ ತಗೊಂಡೋಗಿ ಅವಳು ರೂಮಲ್ಲಿ ಇಟ್ಕೊಂಡಿದ್ದಾಳಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ? ನನಗೆ ತುಂಬಾ ಲೇಟ್ ಆಗ್ತದೆ, ಹೊರಡ್ತೀನಿ. ನನಗೆ ತುಂಬಾ ನಾಚಿಕೆ ಆಯ್ತು. ಎಕ್ಸ್ಕ್ಯೂಸ್ ಮೀ, ಜಾಸ್ತಿ ಕಾಯಿಸಬಾರ್ದು, ಹಾರ್ಟ್ ಒಳ್ಳೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ನನ್ನ ಅಣ್ಣಂದಿರ್ಗೆ. ತಿರುಪತಿಲಿ ಒಂದು ಲ್ಯಾಂಡ್ ತಗೊಂಡು ಅಗ್ರಿಮೆಂಟ್ ಮಾಡಿಸಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಎಲ್ರೂ ಹೊರಟ್ರು. ಅವಳು ರೆಡಿ ಆಗಿದಲ್ಲ, ನೋಡ್ತೀನಿ ತಡೀರಿ. ಸಾರಿಕಾ, ಏನ್ ಇನ್ನೂ ಮಲ್ಲಿಗೆ ಇದೆಯಾ? ಎದ್ ರೆಡಿಯಾಗೆ. ಸರಿ, ಮಲ್ಕೋ ನೀನು. ಇನ್ನೂ ಮಲಗಿದ್ಯಾ? ಸೋಮಿರಿ ನೀನು. ಎಲ್ಲಿಗಾರ ಹೊರಡುವಾಗ ಏನಮ್ಮ ನಿಂದು? ಅವಳು ಬರಕ್ಕಾಗಲ್ಲ. ಓ, ನಾವು 3 ಜನ ಹೋಗಿ ಬರ್ತೀವಿ. ಅಗ್ರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಬರ್ತೀವಮ್ಮ. ಜೋಪಾನ. ಯಾರಪ್ಪ? ಹಿಂದ್ಗಡೆ ಬಾಗ್ಲಿಗೆ ಯಾರು ಬಂದಿರೋದು? ಓಹೋ, ತಾವು? ಏನ್ ರಾಜ, ಇಷ್ಟ ಬೇಗ ಬಂದಿದ್ಯಾ? ಒಳಗೊಂದು ಕುಕ್ಕುರ್ಸು, ತಿನ್ನಕ್ಕೆ ನಾನು ಕೊಡ್ತೀನಿ. ಜಾಗ ಬಿಡಿ ನೀನು. ನಾನು ಹೋಗ್ತೀನಿ. ಆ ಗೂಬೆ ಆಚೆ ಹೋದ್ಮೇಲೆ ಬಾಗ್ಲಾಕು. ನೀನ್ ಬಾಗ್ಲಾಕ್ಬಿಟ್ರೆ ನಾನು ಹೋಗ್ಬಿಡ್ತೀನಾ? ಹಾಕ ನೋಡೋಣ. ಹಲೋ, ಯಾಕ್ರಿ, ಏನಾಯ್ತು? ಹೋಗ್ರಿ. ಅಲ್ಲ ರೀ, ಯಾಕೆ ಅಳ್ತಾ ನಿಂತಿದ್ದೀರಾ?
ಸುನಿಲ ಅಂತ. ಸುನಿಲಾನಾ? ನಾನು ಹೋದ ಕಡೆ ಎಲ್ಲ ಬರ್ತಾ ಇದ್ದ. ರಾತ್ರಿ ಹಗ್ಲು ನನ್ನ ಹಿಂದೆ ಸುತ್ತಾ ಇದ್ದ. ಬಂಗಾರ, ಯಾರನ್ನು ಹುಡುಕ್ತಿದ್ದೀಯಾ? ನಿನ್ನನ್ನೇ ಕರೆದಿದ್ದು. ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ಹಂಗ್ ನೋಡ್ಬೇಡ ಬಂಗಾರು. ನಿನ್ನ ಈ ನೋಟನೆ ಎದುರಿಸೋ ಶಕ್ತಿ ನನಗಿಲ್ಲ. ಹಲೋ, ಏನ್ ಮಾತಾಡ್ತಾ ಇದ್ದೀರಾ? ಮೋಸ್ಟ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನೀವು ತಿಳ್ಕೊಂಡಿರೋ ವ್ಯಕ್ತಿ ನಾನಲ್ಲ, ಸೊ ಪ್ಲೀಸ್. ನನ್ನ ಕಣ್ಣಿಗೆ ಈ ಪ್ರಪಂಚ ನಿನ್ನೆಯಿಂದ ಸುಂದರವಾಗಿ ಕಾಣಿಸ್ತಿದೆ ಬಂಗಾರ. ಹಸಿವಾಗುತ್ತೆ ಆದ್ರೆ ಊಟ ಸೇರಲ್ಲ. ರಾತ್ರಿ ಎಷ್ಟೊತ್ತಾದ್ರೂ ನಿದ್ರೆ ಬರಲ್ಲ. ಮನಸ್ಸಲ್ಲಿ ಅದೇನೋ ತಳಮಳ, ಅದು ಏನು ಅಂತ ಅರ್ಥ ಆಗ್ತಿಲ್ಲ. ಇದೊಂಥರ ಹೊಸ ಅನುಭವ ಬಂಗಾರ. ಬಂಗಾರ. ಅಯ್ಯೋ, ಓಕೆ. ಹಾ, ಓಕೆ, ಐ ಆಮ್ ಓಕೆ. ನಂಗೆ ಗೊತ್ತಿತ್ತು ನೀನು ಒಪ್ಕೊಳ್ತೀಯ ಅಂತ. ವಾವ್. ಅಲ್ಲ, ಏನಾಗಿದೆ ನಿನ್ಗೆ? ಆವಾಗ್ಲಿಂದ ನೋಡ್ತಾ ಇದೀನಿ, ಸುಮ್ನೆ ವಟ ವಟ ಅಂತಿದ್ಯಲ್ಲ. ಹೆಂಗಿದೆ ಮೈಗೆ? ಅಯ್ಯೋ, ಉಗಿ ಬಂಗಾರ, ಉಗಿ. ಈ ಭೂಮಿ ಮೇಲೆ ನನಗೆ ಉಗಿಯೋ ಅಧಿಕಾರ ಇದೆ ಅಂದ್ರೆ ಅದು ನಿನಗೆ ಮಾತ್ರ. ಉಗಿ ಬಂಗಾರ. ಇವ್ನ್ ಯಾವನೋ ಲೂಸ್ ಅನ್ಸುತ್ತೆ. ಬಾ ಹೋಗೋಣ. ಅಯ್ಯೋ, ನನ್ ಬಂಗಾರ ಬಾಯಲ್ಲಿ ಬೇಸ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಇನ್ನು ಪ್ರೀತಿಯಿಂದ ಮಾತಾಡಿದ್ರೆ ವಾ, ಸ್ವರ್ಗ ಸ್ವರ್ಗ ಬಂಗಾರು, ಸ್ವರ್ಗ. ಪ್ಲೀಸ್, ನನ್ ಹಿಂದೆ ಬಂದು ನನಗ್ ತೊಂದರೆ ಕೊಡ್ಬೇಡಿ. ನನ್ನಿಂದ ನಿನಗೆ ತೊಂದರೆ ಆಗ್ತಿದೆಯಾ ಬಂಗಾರ? ಐ ಆಮ್ ಸಾರಿ. ತೊಂದರೆ ಆಗ್ಬಾರ್ದು, ನಿನಗೆ ತೊಂದರೆ ಆಗ್ಬಾರ್ದು ಬಂಗಾರ. ನನ್ನಿಂದಷ್ಟೇ ಅಲ್ಲ, ಬೇರೆ ಯಾರಿಂದಲೂ ತೊಂದರೆ ಆಗ್ಬಾರ್ದು. ಹಂಗೇನಾದ್ರೂ ಬೇರೆಯವ್ರ ತೊಂದರೆ ಕೊಟ್ರು ಅಂದ್ರೆ ಸಾಯಿಸ್ಬಿಡ್ತೀನಿ. ತುಂಬಾ ಇರಿಟೇಷನ್ ಆಗ್ತಿತ್ತು. ಐ ಲವ್ ಯು ಬಂಗಾರ. ಟೂ ಮಚ್ ಆಗಿ ಬಿಹೇವ್ ಮಾಡ್ತಿದ್ದ. ಪ್ರೀತಿ ಮಾಡೋದು ತಪ್ಪ ಗುರು? ಯಾವ ನನ್ ಮಗ ಹೇಳಿದ್ದು ಪ್ರಪಂಚ ನಿಂತಿರೋದ ಪ್ರೀತಿ ಮೇಲೆ ಅಲ್ವಾ ಗುರು? ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅವಳ ಹೆಸರು ಸಾರಿಕಾ. ನನ್ ಸಾರಿಕಾ. ಏನ್ ನೀನೇನ್ ಲೂಸಾ? ಏನಿತ್ರ ಹುಚ್ಚಿನ ತರ ಬಿಹೇವ್ ಮಾಡ್ತಾ ಇದ್ಯಾ? ಹೌದು, ನಿನ್ನೆವರೆಗೂ ಲೂಸ್ ಆಗಿದ್ದೆ. ನಿನ್ನ ನೋಡ್ದಾಗಿಂದ ಸರಿ ಆಗಿದ್ದೀನಿ. ನಿಜವಾಗ್ಲೂ ಲೂಸು ಕಣೆ. ಇದೇ ನೀನು ಈ ನೋಟ ನನ್ನ ಹುಚ್ಚನ ಸರಿ ಮಾಡಿರೋದು. ಬಂಗಾರು, ನನ್ ದೇವತೆ ನೀನು. ತೆಗದ್ ಬಿಟ್ಟ ಅಂದ್ರೆ ಹೊಲೆಲ್ಲ ಉದ್ರೋಗ್ಬಿಡ್ಬೇಕು. ಒಂದ್ ಹುಡುಗಿ ಸಾಫ್ಟ್ ಆಗಿ ಮಾತಾಡ್ತಾಳೆ ಅಂದ್ರೆ ಬೇಜಾನ್ ನಕ್ರ ಮಾಡ್ತೇನೆ ನೀನು. ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿಂಗೆ? ಅಯ್ಯೋ ಬಂಗಾರು, ನೀನ್ ಬೈಯೋ ಪದಗಳು ಕೇಳೋಕೆ ಅದೆಷ್ಟು ಸುಂದರವಾಗಿರ್ತವೆ. ನೀನು ಬೈತಿದ್ರೆ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀನೋ ಅನ್ಸುತ್ತೆ. ಮುಂದುವರ್ಸ ಬಂಗಾರು ಪ್ಲೀಸ್. ನೋಡು, ನಾನ್ ನಿನ್ಗೆ ಕೂಲಾಗಿ ಹೇಳ್ತಾ ಇದ್ದೀನಿ. ಬೇಡ ಬೇಡ, ಬೈ ಬಂಗಾರು, ಬೈ. ಅಯ್ಯೋ, ಬೈಯೋಕಾದ ನನ್ ಮೇಲೆ ಪ್ರೀತಿ ಇದೆಯಲ್ವಾ? ವಾವ್. ನೀನ್ ಬೈತಿದ್ರೆ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿನ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಮನೇಲಿ? ನಿಮ್ಮ ಅಪ್ಪ ಅಮ್ಮ ನಿಂಗ್ ಬುದ್ಧಿ ಕಲ್ಸಿಲ್ವಾ? ಏನೇ ಮೆಂಟ್ಲು ತರ. ಥ್ಯಾಂಕ್ಸ್ ಅಮ್ಮ. ನನ್ ಮಗನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಗೊತ್ತು. ಚೆನ್ನಾಗಿರ್ತೀನಿ, ಇನ್ನು ಮುಂದೆ ತುಂಬಾ ಚೆನ್ನಾಗಿರ್ತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನನ್ ಬಂಗಾರು ನನ್ ಜೀವನನ ಸಿಂಗಾರ ಮಾಡ್ತಾಳೆ. ಹಾ ಅಮ್ಮ, ನಿನ್ ಮನೇನ ನನ್ನ ಈ ಪ್ರೀತಿ ಬಂಗಾರು ಪ್ರೀತಿಯಿಂದ ಬೆಳಗಿಸ್ತಾಳೆ ಅಲ್ವಾ ಬಂಗಾರು? ಐ ಲವ್ ಯು ಬಂಗಾರು. ಅವಳನ್ನ ದಿನಕ್ಕೆ ಒಂದ್ಸಲ ನೋಡಿಲ್ಲ ಅಂದ್ರೂ ಮನ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಕಳ್ಳ, ಬಚ್ಚಿಟ್ಕೊಂಡಿದ್ಯಾ? ನೀನ್ ಯಾರಂತ ಗೊತ್ತಾಯ್ತು. ಬಾ ಹೊರಗಡೆ. ಬಂದ್ರೆ ಸರಿ. 3 ಕೌಂಟ್ ಕೊಡ್ತೀನಿ, ಬಂದ್ರೆ ಸರಿ. 1 2
3. ಈ ರೋಸ್ ನೀನೇ ತಾನೇ ಇಟ್ಟಿದ್ದು ನನಗೆ ಗೊತ್ತಿತ್ತು. ಎನಿವೇಸ್ ಐ ಆಮ್ ಸೋ ಹ್ಯಾಪಿ. ನಿನಗೆ ಖುಷಿ ಆಯ್ತಾ? ಹಾಗಿದ್ರೆ ನಾನೇ ನಿನ್ ಮುಖಕ್ಕೆ ಈ ಸ್ಮೈಲ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಅವಳಿಗೆ ಲವರ್ ಇದ್ದ ಅಂತ ಮೊದಲೇ ಗೊತ್ತಿತ್ತಾ? ಈ ರೋಸಸ್ನ ಯಾರು ಇಟ್ಟಿದ್ದು? ಎಲ್ಲಿ ಹೋಗ್ತೀಯೋ ಮಗನ? ಸಿಕ್ತಿ ಬಾರೋ ಬಾರಲೇ. ಎಲ್ಲಿ ಹೋದವ? ಹುಡುಕ್ರಲೆ ಎಲ್ಲವ? ಅವಳು ನನ್ನ ಕಣ್ಣಿಗೆ ಮಾಮೂಲಿ ಹುಡುಗಿ ತರ ಕಾಣಿಸ್ತಿರ್ಲಿಲ್ಲ. ಅವಳು ಕೋಮಲವಾದ ನಗು, ಆ ಕಣ್ಣುಗಳು, ಆ ಒಯ್ಯಾರ, ಯಾವ ರೀತಿ ವರ್ಣಿಸಲಿ ನಿಮ್ಗೆ? ಬಂಗಾರು, ಒಂದ್ಸಲ ಚೂಟು. ಯಾಕೆ? ಇದೆಲ್ಲ ಕನ್ಸ ಅಥವಾ ನನ್ನ ಭ್ರಮೆನ? ನಂಗೇನು ಗೊತ್ತಾಗ್ತಿಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಯೋಚನೆ ಮಾಡ್ಬೇಡ, ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ ದೇವತೆ ಅವಳು, ನನ್ನ ಹುಡುಗಿ. ಆದ್ರೆ ಮುಂದೇನು ಹೇಳ್ಬೇಡ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ನೀ ನನ್ನ ಪಾಲಿನ ದೇವತೆ ಬಂಗಾರು. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ. ನೀ ನನಗೆ ಬೇಕು ಬಂಗಾರು. ಓಕೆ, ವಾಟ್ ನೆಕ್ಸ್ಟ್? ಕೈಯಲ್ಲಿ ಕಾಸಿದೆ, ಊರೂರು ಸುತ್ತಿಸ್ತೀನಿ. ನಿಂಗೇನು ಬೇಕು ಕೇಳು, ಅದನ್ನು ಕೊಡಿಸ್ತೀನಿ. ಕೈಲಿದ್ ಕಾಸು ಖಾಲಿ ಆದ್ಮೇಲೆ ಇಬ್ರು ಸೇರ್ಕೊಂಡು ದುಡಿಯೋದಾ? ಏನೋ ಗುಲಾಬಿ ಎಲೆ ತರ ಇರೋ ನನ್ನ ಹುಡುಗಿ ಕೈಗೆ ಕಷ್ಟ ಕೊಡ್ತೀನ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಂಗಾರು, ನಿನ್ನ ಮಹಾರಾಣಿ ತರ ನೋಡ್ಕೊಳ್ತೀನಿ. ಈ ಜೀವ ಇರೋದೇ ನಿಂಗೋಸ್ಕರ ಬಂಗಾರು. God. Oh God. ಬಂಗಾರು, ಇಷ್ಟೊತ್ತು ನಿನಗೆ ಕಾಯ್ತಿದ್ದೆ ಬಂಗಾರು. ಯಾಕಿಷ್ಟು ಲೇಟು? ಏನಾದ್ರೂ ಪ್ರಾಬ್ಲಮ್? ನೀನೇ ನನಗ್ ದೊಡ್ಡ ಪ್ರಾಬ್ಲಮ್. ಏಯ್, ಜೋಕ್ ಮಾಡ್ತಿದೀಯಾ? ನನ್ನನ್ನು ನೋಡ್ಬೇಕಂತ ತಾನೇ ಈ ರಸ್ತೆಯಲ್ಲಿ ಬಂದೆ. ಹೌದು, ನೀನ್ ದೊಡ್ಡ ಪುನೀತ್ ರಾಜ್ಕುಮಾರ್ ನೋಡು ಆಟೋಗ್ರಾಫ್ ತಗೊಳಕ್ಕೆ ಅಂತ ಬಂದೆ. ಬೈಬೇಡ ಬಂಗಾರು. ಒನ್ ಟೈಮ್ ಅವಳು ನನ್ನ ಜೊತೆಗೆ ಇರ್ತಾಳೇನೋ ಅಂತ ಅನಿಸ್ತಿತ್ತು. ಇನ್ನು ಕೆಲವು ಟೈಮ್ ಅವಳು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾಳೋ ಅಂತ ಭಯ ಆಗ್ತಿತ್ತು. ನೀವ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ? ಅವನಿಂದ ಪ್ರಾಬ್ಲಮ್ ಏನಾಗ್ತಿರ್ಲಿಲ್ಲ, ಬಟ್ ಇರಿಟೇಷನ್ ಆಗ್ತಿತ್ತು. ಇಷ್ಟಕ್ಕೆಲ್ಲ ಪೊಲೀಸ್ ಕೇಸ್ ಬೇಡ ಅಂತ ನಾನು ಸುಮ್ಮನಾದೆ. ಅದೇ ಕೂಡ ನಂಗೆ ಇಷ್ಟ ಆಗಿದ್ದು. ಹೇ, ನನ್ಗೆ ರೋಸ್ ಬೇಕು. ಯಾಕಮ್ಮ ಅಷ್ಟೊಂದು ಹಠ ಮಾಡ್ತೀಯಾ? ನನ್ಗೆ ಇವಾಗ ಬೇಕು ಅಂದ್ರೆ ಬೇಕು. ಫಿಲ್ಮ್ಗೆ ಹೋಗಿ ಬಂದ್ಮೇಲೆ ಕೊಡಿಸ್ತೀನಿ. ಇವಾಗ ಕೊಡ್ಸಲ್ವಾ? ಸರಿ ಬಿಡು ಬಿಡು. ಚೈಲ್ಡ್ ತರ ಆಡ್ಬೇಡ ಈಗ. ಫಸ್ಟ್ ಗಾಡಿ ಹತ್ತು, ಫಿಲ್ಮ್ಗೆ ಹೋಗಿ ಬಂದ್ಮೇಲೆ ಕೊಡಿಸ್ತೀನಿ. ನೋಡು, ನೀನ್ ಕೇಳ್ತಾ ಇರೋದು ಗೋಲ್ಡ್ ಅಲ್ಲಮ್ಮ, ರೋಸ್ ಅಷ್ಟೇ. ಓ, ಇವಾಗೇನ್ ಬರಲ್ವಾ? ನಿನ್ನೆ ಕೇಳ್ತಾ ಇರೋದು ಬರಲ್ವಾ? ನನ್ ಬರೋದಿಲ್ಲ.
ನಿಂದೊಳ್ಳೆ ಸವಾಸ ಆಯ್ತು ಚಿಕ್ಕ ಮಕ್ಕಳ ತರ. ಫಸ್ಟ್ ಚೈಲ್ಡ್ ತರ ಆಡೋದನ್ ಬಿಡು. ಬರೀ ಒಂದು ರೋಸ್ಗೋಸ್ಕರ ಯಾವಾಗ್ಲೂ ರೋಸು ರೋಸು ಅಂತಿರ್ತಾಳೆ. ಅದ್ರೊಳಗಡೆ ಅದೇನ್ ಬಿಟ್ಟಿದ್ಯೋ ಏನೋ. ಯಾರಾದ್ರೂ ಬೈದ್ರೆ ಬೇಜಾರಾಗುತ್ತೆ, ಇಲ್ಲ ಕೋಪ ಬರುತ್ತೆ. ಆದ್ರೆ ಅವಳು ಬೈತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಗುರು. ಬೈಕ್ಗಳನ್ನ ಅಷ್ಟು ಸುಂದರವಾಗಿ ಬೈಬೋದು ಅಂತ ನಂಗೆ ಅವತ್ತೇ ಗೊತ್ತಾಗಿದ್ದು. ದಿವಸಕ್ಕೆ ಒಂದ್ಸಲ ನಿನ್ನ ನೋಡಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇಲ್ಲ. ನೋಡಿ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ. ನಾನು ಅಭಿ ಬಂದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಾನೆ. ವಾವ್, ನಿನಗೆ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ. ವಾ, ಅಷ್ಟು ಸಾಕು ನಂಗೆ. ನೀನ್ ಹೇಳ್ತಾ ಇದ್ದೆ ಅಂತ ನಾನು ಹೋಗ್ತಾ ಇದ್ದೀನಿ. ಓಕೆ, ನಿನಗೆ ಬೇಜಾರಿಲ್ಲ ಅಂದ್ರೆ ನಾ ರಾತ್ರಿ ಗುಡ್ ನೈಟ್ ಅಂತ ಮೆಸೇಜ್ ಕಳಿಸ್ಬೋದಾ? ಓಕೆ ಓಕೆ. ಅಕ್ಕ, ಒಬ್ನೇ ಸಿಕ್ಕವನೆ, ಎತ್ಬಿಡ್ಲಾ? ಅವ ನನ್ನ ಬೇಟೆಲೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮೊಬೈಲ್ ಲಾಸ್ಟ್ ನಂಬರ್ 9900. ಕರೆಕ್ಟ್. ಓ ಎಸ್ ಎಸ್ ಎಸ್. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ವೆರಿ ಮಚ್. ಬರಲೆ ಮೂಗು ಹಿಡಿದ್ರ ಬಾಯಿ ಬಿಡಾಕಬೇಕು. ಎತ್ತ ಕೊಡ್ರ ಈಕಿನ. ಮಚ, ಸಿಂಹ ಅಂತ ಕಣವನು ಬಂದು ಇಲ್ಲಿ ಬೋನಲ್ಲಿ ತಗ್ಲಾಕಬಿಟ್ಟವನೆ. ನನ್ನ ಹುಡುಗಿನ ಮುಟ್ಟುವ ಧೈರ್ಯ ಬಂತೇನ್ರು? ಒಬ್ರೊಬ್ರೆ ಸಾಯ್ಸಾಕ್ಬಿಡ್ತೀನಿ. ಗಂಟು ಬಿಚ್ಚೋ ನಂದು. ಏನೋ ಮಾತಾಡ್ತಾ ಇದ್ಯಾ? ನಾನ್ ನಿನ್ ಹುಡುಗಿನ. ಬಂಗಾರು, ಹೆದರ್ಕೋಬೇಡ, ನಾನ್ ನಿನ್ ಜೊತೆಗಿದ್ದೀನಿ. ಧೈರ್ಯವಾಗಿರು ನೀನು. ತೆಗದ್ ಬಿಟ್ಟು ಅಂದ್ರೆ ಮುಚ್ಕೊಂಡಿರೋ ಯಾವನು ನೀನು? ಏಯ್, ಬೆಂಕಿ ಜೊತೆ ಸಾರ್ತಿದ್ದೀರಾ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಬಿಡು ನನ್ನ. ಬೆಂಕಿನಾ? ಬೆಂಕಿ ಚಲೋ ಆತು ತಮ್ಮ, ಚಲೋ ಆತು. ನೋಡ್ರಪ್ಪ, ಅವ ಬೆಂಕಿ ಅಂತ. ಅವ ನಿಮ್ಮನ್ ಮುಟ್ತು ಅಂದ್ರ ಸುಟ್ಟು ಕರ್ಕ್ಲಾಕ್ಬಿಡ್ತಿರತ್ತಪ್ಪ. ಅದಕ್ಕ ಅವ್ನ ಸವಾಸಕ್ಕೆ ಹೋಗ್ಬೇಡ್ರಿ, ಜಾಕಿಪ್ಪ. ಏನೋ ತಮ್ಮ, ಆಕಿ ತುಪ್ಪನ ಚಂದದ ತಮ್ಮ, ಜೋಡಿ ಭಾಳ ಚಂದದ. ನೀವೆಲ್ಲ ಯಾರು ಅಂತ ನನಗ್ ಗೊತ್ತಿಲ್ಲ. ನನ್ನನ್ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಇಲ್ಲಿ? ನನ್ಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ನನ್ನನ್ ಬಿಟ್ಬಿಡಿ. ಪ್ಲೀಸ್ ನನ್ನ. ಹುಡುಗಿ, ಈ ಎಲ್ಲವನ ಮುಂದ ಯಾವ ಕಣ್ಣೀರಿಗೂ ಬೆಲೆನೇ ಇಲ್ಲ ತಂಗಿ. ಯಾಕೆ ಸುಮ್ನೆ ಅಳ್ತಾ ಕೂತಿ? ಗಪ್ ಚಿಪ್ ಕೊಂದ್ರು. ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ. ನನಗೆ ತುಂಬಾ ಭಯ ಆಯ್ತು. ಒನ್ಸ್ ಅಗೇನ್, ಈ ಎಲ್ಲವ ಯಾರು? ಅವಳ್ಯಾಕೆ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ಲು? ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಆವತ್ತೇ ಗೊತ್ತಾಯ್ತು. ನನ್ನ ಮಗನ ಯಾಕೆ ಕೊಂದ್ಯೋ ಮಗನ? ನೋಡಿ, ನಾನ್ ನಿಮ್ ಮಗ ತಂಟೆಗೆ ಹೋಗಿಲ್ಲ. ಅವನ ಹಾಗೆ ನನ್ನ ತಂಟೆಗೆ ಬಂದ. ನನ್ ಬಂಗಾರು ಬಗ್ಗೆ ಕೆಟ್ಟಾಗಿ ಮಾತಾಡ್ದ. ಮಚ್ಚ, ಜಿಲೇಬಿ ಬರ್ತೈತ್ ಕಣ್ರೋ. ಹೌದು ಕಣ್ರೋ, ಸಕ್ಕತ್ತಾಗಿದ್ಯಾ. ಬರ್ತೀಯಾ? ಸ್ವರ್ಗ ಸುಖ ತೋರಿಸ್ತೀವಿ.
ಬಂದ್ರ ಬಂದೇ ಬರ್ತಾಳೆ ಮಾಲೆ ಕಣ ಖರಾಬಾಗಿದ್ಲಲ್ಲ ನೀನೇನು ಯಾರ ಇವನು ಯಾರೋ ಅನಾಗರಿಕ ಕುಡಿಯಕ್ ಕಾಸಿಲ್ಲ ಅನ್ಸುತ್ತೆ ಕುಡಿಲೇ ಬಿಡು ತಪ್ಪು ಬಾಯ್ ಅವಳ ಜೊತೆ ಹಂಗ್ ನಡ್ಕೋಬಾರ್ದಿತ್ತು. ಏನ ತಪ್ಪ ಒಂದ ಎರಡ ಸಾವಿರಾರು ತಪ್ಪು ಮಾಡಿದೀವಿ ಏನೋ ಮಚ್ಚ. ಅವಳು ಹೋಗ್ತಿದ್ದಾಳೆ, ಒಂದ್ಸಲ ಸಾರಿ ಕೇಳ್ಬಿಡಿ. ಹಾ ಮಚ್ಚ ನಾವ್ ಸಾರಿ ಕೇಳ್ಬೇಕಂತೆ. ಹೋಗೋ ಕೇಳಲೇ ಮಚ್ಚ, ಹೋಗ ಕೇಳೋ. ಬಾಯ್ ಅವಳ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ, ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬಿಟ್ಟು ಸಾರಿ ಕೇಳ್ಬೇಕಾಗತ್ತೆ. ಏನಲ್ಲೇ ನಾವ್ ಹುಡ್ಕೊಂಡೋಗಿ ಸಾರಿ ಕೇಳ್ಬೇಕಾ? ಅಯ್ಯೋ ನಿನ್ನಲ್ಲೇ ಏನೋ ನಿನ್ನ. ಓಕೆ ಓಕೆ ಐ ಆಮ್ ಸಾರಿ. ಓಕೆ ಸಾರಿ. ಓಕೆ ನೋಡ್ದ ಮಚ್ಚ. ಮೋಸ್ಟ್ಲಿ ಅವರು ಜ್ಞಾನ ತಪ್ಪಿ ಬಿದ್ದಿದ್ರು ಅನ್ಸುತ್ತೆ. ಸ್ಪಾಟ್ ಔಟ್. ಇಸ್ ಡೆಡ್. ಶಭಾಷ್ಲ ಮಗನ, ನನ್ನ ಮುಂದನ ಕೂತು ನನ್ನ ಮಗನ್ನ ಕೊಂದೇನಿ ಅಂತ ಧೈರ್ಯವಾಗಿ ಹೇಳಕತ್ತಿಯಲ್ಲ, ಎಷ್ಟಿರ್ಬೇಕ್ಲೆ ನಿನ್ನ ತಾಕತ್ತು? ಏ ಕರೆ ಹೇಳ್ಬೇಕು ಅಂದ್ರೆ ನಿನಗ್ ಒಂದಲ್ಲಪ್ಪ ಎರಡೆರಡು ಗುಂಡಿಗೆ ಆದವು. ಏ ಅಂತ ತಪ್ಪು ನನ್ನ ಮಗ ಏನ್ಲೇ ಮಾಡಿದ್ದ ಕೊಲ್ಲೋ ಅಂತದ್ದು? ಏನೋ ಬಾಯಿ ಚಪ್ಲಕ್ ಒಂದು ಮಾತಂದಿರ್ತಾನ, ಅಷ್ಟಕ್ಕ ಈಕೆ ಜೋಡಿ ಅವ ಮಕ್ಕೊಂಡ್ಬಿಟ್ಟಿದ್ದೇನಾ? ನನ್ನ ಹುಡುಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾ ಸುಮ್ಮನಿರಲ್ಲ. ಅದಲ್ಲ ಮಗನ, ಈ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೀನು ಪಾಪ ಅದ್ ಎಷ್ಟು ನೊಂದ್ಕೋತಿ, ಎಷ್ಟು ಒದ್ದಾಡ್ತಿ. ನನಗ ಬೇಕಾದ್ದು ಅದ ಮಗನ. ಈಕಿಗೋಸ್ಕರ ಒಂದ್ ಹೆಣ್ಣಿಗೋಸ್ಕರ ನನ್ನ ಮಗನ ಮ್ಯಾಗ್ ಕಳ್ಸ್ಬಿಟ್ಟು ಎಲ್ಲ ಚಾಂಡಾಳ. ಈಗ ಮ್ಯಾಗ್ ಹೋಗಿರೋ ನನ್ನ ಮಗ ಒಬ್ಬನೇ ಅದಾನ, ಬೇಜಾರಾಗಂಗಿಲ್ಲ ಅವ್ಗೆ. ಅದಕ್ಕ ಈಕಿನ ಮ್ಯಾಗ್ ಕಳಿಸ್ತೀನಿ, ಆಮ್ಯಾಗ ನಿನ್ನನ್ನು ಮ್ಯಾಗ್ ಕಳಿಸ್ತೀನಿ. 3 ಜನ ಒಟ್ಟು ಕೂತು ಮ್ಯಾಗೆ ಲವ್ ಮಾಡ್ರಲ್ಲ, ಮಾಡ್ರಿ. ನೋಡು, ನಿನಗೆ ನನ್ ಮೇಲೆ ಸಿಟ್ಟಿದೆ, ನನ್ ಮೇಲೆ ತೋರ್ಸು. ನನ್ನ ಹುಡುಗಿನ ಬಿಟ್ಬಿಡು. ಅವಳಿಗೇನಾದ್ರು ಆದ್ರೆ ನೀನ್ ಎಷ್ಟೇ ಜನ್ಮ ಎತ್ತಿ ಬಂದ್ರು ನಾನಿನ್ನ ಬದುಕೋಕ್ ಬಿಡಲ್ಲ. ಆತು ಬಿಡಲೇ ತಮ್ಮ ಬಚ್ಚ, ಅದು ಒಂದ್ ಕೈ ನೋಡಿದ್ರ ಆತು ಬಿಡು. ಆಹಾ, ನನ್ನ ಮಗ ಆಸೆ ಪಟ್ಟಿದ್ದು ಭಾಳ ಖರೆ ಅದ. ಹುಡುಗಿ ಚಂದ ಅದಳ. ಏಯ್ ಬೇಡ ನೋಡು, ನನ್ನ ಹುಡುಗಿ ತಂಟೆಗೆ ಹೋಗ್ಬೇಡ, ಬಿಟ್ಬಿಡು ಅವಳನ್ನ. ಪ್ಲೀಸ್ ಅಮ್ಮ, ನಂದೇನು ತಪ್ಪಿಲ್ಲ. ಬಿಟ್ಬಿಡಿ ಅವಳನ್ನ. ನಾನೇನು ಮಾಡ್ಬಿಡಿ ಪ್ಲೀಸ್. ಅಯ್ಯೋ ನೀನು ಅಯ್ಯ ಹೆದರ್ಕೋಬೇಡ, ನಾನು ಬಂದಿದ್ದೀನಲ್ಲ. ಸಮಾಧಾನ ಮಾಡ್ಕೋ. ಒಂದ್ ನಿಮಿಷ. ಡಾರ್ಲಿಂಗ್, ನೋಡಕ್ಕೆ ಇಷ್ಟೊಂದು ಕ್ಯೂಟ್ ಆಗಿದ್ಯಾ. ಯಾಕೆ ಈ ತರ ನಾಟಿ ಕೆಲಸ? ಹುಷಾರ್.
ಅವನು ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಅವ್ರು ಸಾಯಿಸ್ಬಿಡ್ತಾರೆ. ಏನು ನಿನ್ಗೆ ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಆಗಿದ್ ಯಾರಿಂದ? ಇವನಿಂದ. ಇಲ್ಲಿ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲ. ಅಭಿ ಪ್ಲೀಸ್, ಅಭಿ ಅಭಿ ಪ್ಲೀಸ್, ಬಾಯಿ ಮುಚ್ಕೊಂಡ್ ಬಾ. ಅವನನ್ನು ಬಿಡ್ಸೋಣ ಅಂತ ಹೇಳ್ದೆ, ಆದ್ರೆ ಅಭಿ ಬೇಡ ಅಂತ ನನ್ನನ್ನು ಕರ್ಕೊಂಡು ಹೋದ. ಅಭಿ ಅಭಿ ಪ್ಲೀಸ್, ಅಭಿ 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 ಅವ್ನು ತಪ್ಪು ಮಾಡಿದ ನಿಜ, ಆದ್ರೆ ಅದು ಒಂದ್ ಜೀವ ತಾನೆ. ನಮಗ್ ಗೊತ್ತಿದ್ ಒಂದ್ ತಪ್ಪು ಮಾಡಿದ್ರೆ ಹೇಗೆ ಅಭಿ? ಪ್ಲೀಸ್ ಅಭಿ, ಅವನು ಕರ್ಕೊಂಡು ಹೋಗೋಣ. ಏ ಸ್ವಲ್ಪ ಅರ್ಥ ಮಾಡ್ಕೋ, ಬಾಯಿ ಮುಚ್ಕೊಂಡ್ ಬಾ. ಅಭಿ ಪ್ಲೀಸ್, ನನ್ನ ಮಾತು ಕೇಳು. ಆ ಹುಡ್ಗನ್ಗೆ ಏನಾದ್ರೂ ಮಾಡಿದ್ರ? ನನ್ನ ತಲೆನ ಕತ್ತರಿಸ್ಬಿಟ್ರು, ನನ್ನ ತಲೆನ ಕತ್ತರಿಸ್ಬಿಟ್ರು. ಇವನ್ ಯಾವನು ಸೈಕ್ ನಮ್ಗ ತಲೆ ಕತ್ತರಿಸಿದ್ರು ಅಂತ ಕತೆ ಹೇಳ್ತಾ ಕೂತಿ ನೋಡಿದ್ರು ಪಕ್ಕದಲ್ಲೇ ಇದ್ದಾನೆ. ನಿಲ್ಲೋ, ಯಾಕೋ ಓಡ್ತಿದ್ಯಾ? ನನ್ನ ಕತೆನ ಪೂರ್ತಿ ಕೇಳೋ. ಏನಾಯ್ತು? ಯಾಕೆ ಕೂತ್ಕೊಂಡೆ? ಏನಾಯ್ತಪ್ಪ? ಅಲ್ಲಿ ಬೆಕ್ಕೆ ಎದುರಿಸ್ತಾರೆ. ಬೆಕ್ಕನ್ನ ನೋಡಿ ಭಯ ಪಡ್ತಿದ್ಯಾ? ಇಲ್ಲ, ಅದು ತುಂಬಾ ಹಾರಿಬಲ್ ಆಗಿತ್ತು. ಅದಕ್ಕೆ ನಾನು ನೋಡ್ದೆ. ಒಂದ್ ನಿಮಿಷ ತಡಿ. ನೋಡು, ಇಷ್ಟು ದೊಡ್ಡ ಹುಡುಗಿಯಾಗಿ ಬೆಕ್ಕಿಗೆಲ್ಲ ಹೆದರ್ಕೊಂಡ್ರೆ ಜನ ನಗ್ತಾರೆ. ಹಾಗಲ್ಲ, ಅದಕ್ಕೆ ನಾನು ನೋಡ್ದೆ. ಈಗ ಒಂದ್ ಕೆಲಸ ಮಾಡು, ನೀನ್ ಹೋಗಿ ಫ್ರೆಶ್ನ್ ಅಪ್ ಆಗು, ಎಲ್ಲ ಸರಿ ಹೋಗುತ್ತೆ. ಹೋಗು ಜಾಣ್, ಹೋಗು. ಈ ಹುಡುಗಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯ ಪಡ್ತಾರೆ. ಗಿಕ್ಕು ಗಿಕ್ಕು ಅಂತ ಅವಳಲ್ಲ. ಅಪ್ಪ ಚಿನ್ನು, ನೀನ್ ಯಾಕಪ್ಪ ಇಲ್ಲಿ ಗರಡ್ಗಂಬ ತರ ನಿಂತಿದ್ಯಾ? ಅಲ್ಲ ಅಕ್ಕ, ಅವಳೇನಾದ್ರೂ ಮತ್ತೆ ಹೆದರ್ಕೊಂಡ್ರೆ ಧೈರ್ಯ ಹೇಳೋಣ ಅಂತ. ಹೌದಾ? ಅವಳು ಧೈರ್ಯ ಹೇಳಕ್ ನಾನಿದ್ದೀನಿ. ನಿಂಗ್ ಲೇಟ್ ಆಯ್ತು ತಾನೆ? ಹೊರಡು ಫಸ್ಟ್. ಲೇಟ್ ಆಯ್ತಾ? ಎಲ್ಲಿಗೆ? ಲೋ, ನೆನ್ನೆನೆ ಹೇಳ್ತಿಲೋ ನಾಳೆ ಬೆಳಿಗ್ಗೆ ಇಂಟರ್ವ್ಯೂ ಇದೆ, ಲೇಟ್ ಆಗುತ್ತೆ ಅಂತ. ಹೋಗೋ. ಅಯ್ಯೋ, ನಾನು ತಮಾಷೆನಕ್ಕ ಮಾಡಿದ್ದು, ನೀನ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ನಾನ್ ಸೀರಿಯಸ್ ಆಗಿ ತಗೊಂಡಿರೋದು. ಹೋಗ ಫಸ್ಟ್. ಅಕ್ಕ ಸುಮ್ನೆ ಅಕ್ಕ ಅಂತೆ. ಅಕ್ಕ ನನ್ನ ಲೈಫ್ಗೆ ದೊಡ್ಡ ಅಲ್ಲೇನ ನೋಡ್ತಿ, ಹೋಗ ಅಷ್ಟೇ. ಇವಳೆ. ಇಬ್ರು ಮಧ್ಯ ನಾನು ಕರ್ಮ. ಬಂದ್ಯಮ್ಮ? ನೀನ್ ಹೆದರ್ಕೊಳ್ಳೋದಲ್ದೆ ನನಗೂ ಗಾಬರಿ ಮಾಡ್ದ್ಯಲ್ಲ. ಅದಕ್ಕೆ ಆ ಬೆಕ್ಕು ತುಂಬಾ ಭಯಂಕರವಾಗಿತ್ತು. ಅದಕ್ಕೆ ಅದ್ರ ಕಣ್ಣು ಬೆಂಕಿ ತರ ಕಾಣಿಸ್ತಾ ಇತ್ತು, ತುಂಬಾ ವಿಚಿತ್ರವಾಗಿತ್ತು. ಆ ತರ ಬೆಕ್ಕು ನಾನು ಎಲ್ಲೂ ನೋಡಿಲ್ಲ. ಅದಕ್ಕೆ ಹೌದಾ? ಅಯ್ಯೋ, ನಾನ್ ಮದ್ವೆ ಆಗಿ ಬಂದಾಗ ನೀನ್ ಬೋರ್ಡಿಂಗ್ ಅಲ್ಲಿ ಇದ್ಯಲ್ಲ, ಆಗ ನಮ್ಮನೆಗೆ ಒಂದ್ ಬೆಕ್ ಬರ್ತಿತ್ತು ಅಂತ ನಿಂಗೆ ಹೇಳಿದ್ದೆ. ಅದ್ ಯಾವಾಗ್ಲೂ ನನ್ ಹಿಂದೆ ಮುಂದೆನೆ ಸುತ್ತಾಡ್ತಿತ್ತಪ್ಪ. ಆಮೇಲೆ ಆ ಬೆಕ್ ಎಲ್ಲಿ ಹೋಯ್ತೋ ಏನೋ ಗೊತ್ತಾಗ್ಲಿಲ್ಲ. ನೀಗ ಅದನ್ನ ಹೇಳಿದ್ದೆ, ನೆನ್ಪಿದ್ಯಾ? ಹಾ, ಅದೇ ಬೆಕ್ ಇವಾಗ ವಾಪಸ್ ಬಂದಿದೆ. ಅದೆಷ್ಟು ಗುಂಡ್ಗುಂಡಕ್ಕಾಗಿದೆ ಗೊತ್ತಾ? ಅದನ್ನ ನೋಡಿ ನೀನ್ ಭಯ ಪಟ್ಟಿರ್ಬೇಕು ಅಷ್ಟೇನೆ. ಇಷ್ಟೊತ್ತರ್ಗು ಇಲ್ಲೇ ಎಲ್ಲೋ ಓಡಾಡ್ಕೊಂಡಿತ್ತು ಕಣೆ, ಈಗೆಲ್ಲೋ ಹೋಗಿದೆ. ಸೂಜಿ ನೋಡು, ಅಲ್ಲಿ ಬರ್ತಾ ಇದೆ ಬೆಕ್ಕು ಕಣೆ. ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಅದು? ಏಯ್, ಬೆಳಿಗ್ಗೆಯಿಂದ ಎಲ್ಲೋ ಹೋಗಿದ್ದೆ ನೀನು? ಹೊರಗಡೆ ಹೋಗ್ಬೇಡ ಅಂತ ಹೇಳಿಲ್ವಾ? ಬಾರೋ ಇಲ್ಲಿ, ಹಾಲಾಗ್ತೀನಿ. ಬಾ 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 ಬಾ. ನೋಡು, ಹಾಲಾಗ್ತಾ ಇದ್ದೀನಿ.
ಮೆಣಸ. ಅಯ್ಯೋ, ಈಗ ಹೇಳಿದ್ ನಾನೇನ್ ಮಾಡ್ಲಿ? ಸಾರಿಕಾ ಒಬ್ಳೆ ಮನೇಲಿ ಇರ್ತಾಳಲ್ಲ. ಏನಮ್ಮ ಮಾಡೋದೀಗ? ನಾಳೆ ಬೆಳಿಗ್ಗೆ ಬೇರೆ 10 ಗಂಟೆಗೆ ಅಗ್ರಿಮೆಂಟ್ ಇದೆ. ಈಗ ಬೇರೆ ಜ್ಞಾಪಕವಿಲ್ಲ, ನಾನು ಮರ್ತ್ಬಿಟ್ಟೆ. ಯಾಕೆ ಮಾಡಿ ತಿಳಿಸ್ಬೇಕಲ್ಲಮ್ಮ? ಏನಾದ್ರೂ ಮ್ಯಾನೇಜ್ ಹಾಗ ಆಯ್ತು ಬಿಡಿ, ಹಾಗೆ ಮಾಡ್ತೀನಿ. ನೋಡೆ, ನಿಮ್ಮಣ್ಣ ಅದ್ಯಾವ್ದೋ ಡಾಕ್ಯುಮೆಂಟ್ಸ್ ಮರ್ತು ಹೋಗ್ಬಿಟ್ಟಿದಾರಂತೆ. ಹೇಗಾದ್ರೂ ಮಾಡಿ ತಲುಪಿಸು ಅಂತಿದ್ದಾರೆ. ನೀನ್ ಒಬ್ಳೇ ಇದ್ಯಾ, ನಾನ್ ಹೋಗಕ್ಕಾಗಲ್ಲ. ಸರಿ, ನಾನು ಹೊರಡ್ತೀನಿ. ಏ ಚಿನ್ನು, ಬಾರೋ ಇಲ್ಲಿ, ಬಾರೋ. ಏನು? ನೋಡೋ, ಇವ್ರು ಯಾವ್ದೋ ಡಾಕ್ಯುಮೆಂಟ್ಸ್ ಮರ್ತೊಟ್ಟೋಗಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ಪಾಪ ಇವಳೊಬ್ಳೆ ಮನೇಲಿದ್ದಾಳೆ. ಅದಕ್ಕೆ ನೀ ಹೋಗ್ಬಾರ? ನೋ ಚಾನ್ಸ್, ನನಗೆ ಬೆಳಗ್ಗೆನೆ ಕೆಲಸ ಇದೆ. ಅಯ್ಯೋ, ಅಟ್ಲೀಸ್ಟ್ ಮನೇಲಿರು ನೀನು. ನೋ ನೋ ನೋ, ನನ್ನ ಕೈಲಿ ಆಗಲ್ಲ. ಎಂತ ಪಾಪಿನೋ ನೀನು. ನಿನ್ ಫ್ರೆಂಡ್ ಅಂಜಲಿ ಇದ್ದಾಳಲ್ಲ, ಅವಳಿಗೆ ಫೋನ್ ಮಾಡು, ಅವಳೇ ಬರ್ಲಿ. ಯಾವತ್ತಕ್ಕೂ ಪ್ರಯೋಜನ ಇಲ್ಲ ನೀನು. ಹಲೋ ಅಂಜಲಿ. ಹಾ, ಚೆನ್ನಾಗಿದ್ದೀನಿ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು. ಅಣ್ಣ, ದೊಡ್ಡಣ್ಣ, ಅಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಅದಕ್ಕೇನು ಹೋಗ್ತಿದ್ದಾರೆ. ಮನೇಲಿ ನಾನು ಒಬ್ಳೇ ಇರ್ಬೇಕು, ಭಯ ಆಗುತ್ತೆ. ಬರ್ತೀಯಾ? ಸರಿ. ಏನ್ ಹೇಳಿಲ್ಲಮ್ಮ? ಅವ್ರ ಮನೆಯವ್ರನ್ನ ಕೇಳಿ ಹೇಳ್ತೀನಿ ಅಂದ್ಲೋದ್ಕೆ. ಈಗ ತಾನೇ ಮದ್ವೆ ಆಗಿದೆ, ಬರೋ ಡೌಟ್ ಅನ್ಸುತ್ತೆ. ಅಬ್ಬಾ, ಸರಿ, ನಾನು ಹೊರಡ್ತೀನಿ. ಲೋ ಚಿನ್ನು, ಪ್ಲೀಸ್ ನನ್ ಮಾತ್ ಕೇಳು. ಯಾಕೋ ಈ ತರ ಮಾಡ್ತೀಯ ನೀನು? ಏನ್ ಮಾಡ್ಲಿ ನಾನು? ಅಂಜಲಿ ಕೇಳು. ಹಲೋ, ಹೇಳಂಜಲಿ. ಸರಿ ಸರಿ, ಥ್ಯಾಂಕ್ಸ್ ಕಣೆ. ಥ್ಯಾಂಕ್ ಯು ಸೋ ಮಚ್. ಏನತ್ತಮ್ಮ? ಅದಕ್ಕೆ ಅವಳು ಅವ್ರ ಮನೆಯವರು ಇಬ್ರು ಬರ್ತಾರಂತೆ. ಅಪ್ಪ, ಸದ್ಯ ಒಳ್ಳೇದಾಯ್ತು. ನಾನು ನೆಮ್ಮದಿಯಾಗಿ ಹೋಗಿ ಬರ್ತೀನಿ. ಸರಿ ಸರಿ, ಆಯ್ತು ಬಿಡು. ನಿನ್ಗೆ ಯಾಕೆ ಬೇಜಾರು? ನಾನು ಇರ್ತೀನಿ. ಅಪ್ಪ, ನಿನ್ ನಾಟಕ ಎಲ್ಲ ಸಾಕು. ನೀನ್ ಹೆಲ್ಪ್ ಬೇಡ, ನೀನ್ ಹೋಗು. ಇರ್ತೀನಿ ಬಿಡಕ್ಕ. ಲೋ, ಬೇಡ ಕಣೋ, ನೀನ್ help ನಂಗೆ. ಹೋಗ್ತಿದ್ದಾಳೆ, ನಾನು ಬರಕ್ಕಾಗಲ್ಲ ಕಣ. ಎಲ್ಲಿ ಇವಳು? ಎಲ್ಲಮ್ಮ ನಿನ್ ಫ್ರೆಂಡು? ನಂಗೆ ಲೇಟ್ ಆಗ್ತಿದೆ. ಬರ್ತೀನಿ ಅಂದ್ಲು ಅದಕ್ಕೆ. ಅಯ್ಯ, ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ಯಾ. ಲೇಟ್ ಆದ್ರೆ ನೀನು ಹೊರಡು, ಪಾಪ ಅವ್ರು ಕಾಯ್ತಿರ್ತಾರೆ. ನಾನಿರುವಾಗ ಯಾಕೆ ಭಯ? ಅಪ್ಪ, ನೀನ್ ಇದ್ಯಾ ಅನ್ನೋದೇ ನನ್ಗೆ ದೊಡ್ಡ ಭಯ. ಸುಮ್ನೆ ಬಿದ್ಕೋ. ನಮ್ಮ ಹುಡುಗಿ ಮುಂದೆನೇ ಮಾನ ಕಳಿತಾಳ. ಹಾಯ್ ಹಾಯ್. ಹಲೋ, ಬನ್ನಿ ಒಳಗಡೆ. ಚೆನ್ನಾಗಿದ್ಯಾ? ಹುಷಾರು. ಇವ್ರು ನಮ್ಮ ಅತ್ತಿಗೆ. ನಮಸ್ತೆ. ಅವರು ನಮ್ಮ ಅತ್ತಿಗೆ ತಮ್ಮ. ಹಾಯ್. ಮನೇಲಿ ನಿನ್ ಫ್ರೆಂಡ್ ಒಬ್ಳೆ ಇರ್ತಾಳೆ ಅಂತ ಹೇಳ್ದೆ. ಇಲ್ಲ ಇಲ್ಲ, ನಾಳೆ ಇವ್ನಿಗೆ ಇಂಟರ್ವ್ಯೂ ಇದೆ, ಹೊರಟೋಗ್ತಾನೆ. ಅದಕ್ಕೆ ನಿಮ್ಮಿಬ್ರನ್ನ ಕರ್ಸಿದ ಅಷ್ಟೇ. ಅವ್ರು ಕೇಳಿದ್ರ ಏನೋ, ಹೋಗ್ ಬ್ಯಾಗ್ ತಗೊಂಬರ. ಹೋಗ. ನೋಡಮ್ಮ, 1-2-3 ದಿನ ನಾನು ಹೋಗಿ ಬಂದ್ಬಿಡ್ತೀನಿ. ಇವಳು ಯಾಕೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡ್ತಿದ್ದಾಳೆ. ಒಂಚೂರು ಹುಷಾರು. ಅಕ್ಕ, ನೀವೇನು ಟೆನ್ಷನ್ ತಗೋಬೇಡಿ, ನೀವ್ ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಈ ಮನೇಲಿ ಹೂವು, ಫ್ರೂಟ್ಸು, ಸ್ವೀಟ್ಸ್ ಎಲ್ಲ ಇದೆಯಾ? ಅದೆಲ್ಲ ಯಾಕಪ್ಪ ನಿಂಗೆ? ನಮ್ಮ ಮನೇಲಿ ಅವ್ರ ಮನೇಲಿ ಆಗದೆ ಇರೋದು. ಅಟ್ಲೀಸ್ಟ್ ಇಲ್ಲಾದ್ರೂ ಮಾಡ್ಕೊಳ್ಳೋಣ. ಅರುಣ್, ಸರಿ, ಬರ್ತೀನಿ ನಾನು. ಹುಷಾರು ಕಣೆ, ಭಯ ಪಡ್ಬೇಡ. ಹೋಗಿ ಬನ್ನಿ. ಅಪ್ಪ, ಬಾ. ಮನೆ ವಾತಾವರಣ ಏನೋ ಸೂಪರ್ ಆಗೇ ಇದೆ. ನಾನು ಅನ್ಕೊಂಡಿರೋದನ್ನ ಇಲ್ಲಿ ಮಾಡ್ಕೊಳ್ಳೋದಂತೂ ಫಿಕ್ಸು. ಏನೋ? ಏನಿಲ್ಲ. ಹೋಗು ಹೋಗು ಹೋಗು, ಬರ್ಲೇ ಬೇಡ, ಹೋಗು. ಬಾಯ್.
ಯಾಕೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಬೆಕ್ಕು ಕನ್ನಡಿ ಹಾಕೊಂಡು ಬಂದು ಹೆದರ್ಸ್ತು. ಏನ್ ಹೇಳ್ತಿದೆ ಸಾರಿಕಾ? ಅಲ್ಲರಿ, ಹಾವು, ಜಿರಳೆ, ಹಲ್ಲಿ ಇದಕ್ಕೆಲ್ಲ ಎದುರ್ಕೊಳ್ಳೋದು ನೋಡಿದೀನಿ. ನೀವೇನ್ರಿ ಬೆಕ್ಕಿಗೆ ಎದುರ್ಕೊಂತ ಇದ್ದೀರಾ? ಅದು ಬೇರೆ ಬೆಕ್ಕು ಕರಡಿ ಹೊಡ್ಕೊಂಡ್ ಬಂತು ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೋಸ್ಟ್ಲಿ ನಿಮ್ ಭ್ರಮೆ ಇರ್ಬೇಕು. ಇಲ್ಲ ಇಲ್ಲ, ಅದ್ ಕನ್ನಡಿ ಹೊಡ್ಕೊಂಡು ಬಂತು. ನಾನ್ ನೋಡ್ದೆ. ಕರಡಿ ಹೊಡ್ಕೊಂಡ್ ಬಂತ? ನಾನ್ ನೋಡ್ದೆ. ಮತ್ ಎಲ್ರಿ ಕರಡಿ ಹೊಡೆದಾಗ ಎಲ್ಲ ಹಾಗೆ ಇದೆ. ಇಲ್ಲ, ಬೆಕ್ಕು ಮಾಯ ಆಗೋಯ್ತು, ಕರಡಿನೂ ಸರಿ ಹೋಗ್ಬಿಡ್ತಾ? ಇಲ್ಲ, ನಾನ್ ನೋಡ್ದೆ. ಅದೇ ಹೇಳದ್ನಲ್ಲ, ಭ್ರಮೆ ಭ್ರಮೆ. ಏ ಸರಿ ಹೋಗ್ಲಿ ಬಿಡು, ಬಾರೆ. ಅಂಜು, ನಾನ್ ನೋಡ್ದೆ. ಅಲ್ಲಿಂದ ಬೆಕ್ಕು ಬಂತು. ಅಷ್ಟಕ್ಕೆಲ್ಲ ಹೆದರ್ಕೋತಾರ? ಸೋ ಎನ್ನೀರೆ ಸೋಬಾನ ಎನ್ನೀರೆ, ಸೋ ಎನ್ನೀರೆ ಸೋಬಾನ ಎನ್ನೀರೆ, ಸೋ ಎನ್ನೀರೆ ಸೋಬಾನ ಎನ್ನೀರೆ, ಸೋ ಎನ್ನೀರೆ ಸೋ. ಏನ್ರಿ ಇದು? ಏನ್ ಮಾಡ್ತಿದ್ದೀರಾ? ಮದುವೆ ಆದ ಹೊಸದ್ರಲ್ಲಿ ಎಲ್ಲಾ ಗಂಡಂದ್ರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತಾ ಇದ್ದೀನಿ. ಇವತ್ತು ನೋಡಕ್ಕೆ ಒಳ್ಳೆ ರಸಗುಲ್ಲ ಕಂಡಂಗ್ ಕಾಣ್ತಾ ಇದೆಯಲ್ಲ ಚಿನ್ನ. ರೀ ನೋಡಿ, ಅದನ್ನೆಲ್ಲ ಇಲ್ಲಿ ಇಟ್ಕೋಬೇಡಿ. ಇಲ್ಲಿ ಇಟ್ಕೋಬಾರ್ದ? ಇನ್ನೊಂದು ಇಟ್ಕೋಬೇಕು? ಅದೇನಿದ್ರು ನಮ್ಮ ಮನೆಯಲ್ಲಿ. ನಿನಗೂ ನಿಮ್ಮ ಅಪ್ಪನಿಗೂ ನಾನೇನ್ ಕಾರ್ಟೂನ್ ತರ ಕಾಣ್ತೀನೇನೆ? ನಿಮ್ಮಪ್ಪ ಬೇಡ ಬೇಡ ಅಂದ್ರು ಆಷಾಢದ ಅವಸರದಲ್ಲಿ ಮದ್ವೆ ಮಾಡ್ದ. ಮದುವೆ ಆಗಿ 3 ದಿನಕ್ಕೆ ಆಷಾಢಕ್ಕೆ ಗಂಡ ಹೆಂಡತಿ ಸೇರ್ಬಾರ್ದು ಅಂತ ನಮ್ಮಿಬ್ಬರನ್ನ ದೂರ ಮಾಡ್ದ. ನನ್ನ ದುರಾದೃಷ್ಟಕ್ಕೆ ಈ ವರ್ಷ 2 ತಿಂಗಳು ಆಷಾಢ ಬಂತು. ಹಂಗ ಹಿಂಗ 2 ತಿಂಗಳು ತಡ್ಕೊಂಡಿದ್ದೆ. ಕಳಿತಪ್ಪ ಅಂತ ಉಸಿರು ಬಿಟ್ಟು ಹೊಸ ಮನೆಗೆ ಹೆಂಡತಿನ ಕರ್ಕೊಂಡು ಹೋಗೋಣ ಅಂತ ಮನೆ ಮಾಡಿದ್ರೆ ನಿನ್ನ ಇಡೀ ಕಾಂದಾನೆ 1 ವಾರ ಜಾಂಡ ಊರಿದ್ರು. ಅವರು ತೊಲಗಿದ್ರಪ್ಪ ಅಂತ ಹೂ ತಗೊಂಡು ಪ್ರೀತಿಯಿಂದ ನಿನ್ನ ಹತ್ರಕ್ಕೆ ಬಂದ್ರೆ, ನನ್ನ ಫ್ರೆಂಡ್ ಫೋನ್ ಮಾಡಿದಾಳೆ, ಅವಳು ನನಗೆ ಹೋಗ್ಲೇಬೇಕು ಅಂತ ನಾಟಕ ತೆಗ್ದೆ. ಪಾಪ ಹೆಂಡತಿ ಮನ್ಸು ನೋಯಿಸ್ಬಾರ್ದು ಅಂತ ನೀನು ಹೇಳ್ದಂಗೆ ಇಲ್ಲಿಗೆ ಬಂದೆ. ಇಲ್ಲಾದ್ರೂ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಅದಕ್ಕೂ ತಣ್ಣೀರು ಸುರಿತಾ ಇದ್ದಲ್ಲೇ. ಇವತ್ತಾಗಿದ್ದಾಗ್ಲಿ ಗಂಡ ಅನ್ಕೊಂಡ್ರೆ ಫಸ್ಟ್ ನೈಟ್ ಆಗುತ್ತೆ, ವಿಲನ್ ಅನ್ಕೊಂಡ್ರೆ ರೇಪ್ ಆಗುತ್ತೆ. ಐ ಡೋಂಟ್ ಕೇರ್. ರೀ ಬೇಡ ರೀ, ನಂಗೆ ಹೆಂಗೆಂಗೋ ಆಗುತ್ತೆ. ನನಗೂ ಹೆಂಗೆಂಗೋ ಆಗ್ತಿದೆ. ಅಂಜು ಕಿಸ್ ಕೊಡೆ. ನಾನ್ ಕೊಡಲ್ಲ. ಪ್ಲೀಸ್ ಕೊಡೆ, ಐ ಲವ್ ಯು ಅಲ್ವನೇ. ಕೊಡ್ಬೇಕಾ? ಏನಾಯ್ತ್ರಿ? ಯಾಕ್ರಿ? ಲೈಟ್ ಹಾಕೆ, ಲೈಟ್ ಲೈಟ್ ಲೈಟ್. ಎಲ್ಲಿದೆ? ಅಜ್ಜು ಏನೇ ಅದು? ಬೆಕ್ಕ ಬೇತಾಳನ ಅಷ್ಟೊಂದು ಭಯಂಕರವಾಗಿತ್ತಲ್ಲೇ. ನಾನೇ ಈ ರೇಂಜಿಗೆ ಎದ್ರಿಕೊಂಡಿದ್ದೀನಿ ಅಂದ್ಮೇಲೆ ನಿನ್ ಫ್ರೆಂಡ್ ಎದ್ರಿಕೊಳ್ದೆ ಇರ್ತಾಳ? ಎಲ್ಲೋಯ್ತು ಅದು? ನನ್ನ ಮಗನ್ ನನ್ನ ಫಸ್ಟ್ ನೈಟ್ ಹಾಳು ಮಾಡ್ತೇನೋ. ಬಂದೇ ಇರು. ನನ್ನ ಮಗನ್ ಅಂಜು ಕೊನೆಗೆ ಹೋಗ್ಬೇಕು ನೋಡಿಸ್ಬಿಟ್ಟೆ ಕಣೆ. ಈಗ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ. ಐ ಆಮ್ ಫಿಟ್ಟಿಂಗ್ ಫೈನ್. ಎಲ್ಲಿದ್ಯಾ ನನ್ನ ಅಂಜು? ಡೌ ಮಾಡ್ತಿದ್ದೆ ತಾನೆ? ಅಚ್ಚು ಕುಚ್ಚಿ ಕುಚ್ಚಿ. ನೋ ನೆಟ್ವರ್ಕು. ಅಂಜು, ಏಯ್ ಅಂಜು, ನಮ್ಮನ್ನು ಇವಾಗ ಯಾರು ಡಿಸ್ಟರ್ಬ್ ಮಾಡಲ್ಲ ಕಣೆ. ಯಾರು ಇಲ್ಲ ಕಣೆ ಇವಾಗಲೇ. ಆ ಬೆಕ್ಕನ್ನು ಓಡಿಸ್ಬಿಡ್ತೀನಿ ಇದ್ದಾಳೆ. ಅಂಜು ಅಂಜು, ಇವತ್ತು ನನ್ನ ಫಸ್ಟ್ ನೈಟ್ ಹೋಗೇನಾ? ಯವ್ವಾ,
ಸಾರಿಕಾ ಬೆಕ್ಕು ಏನಾಯ್ತು? ಆ ಬೆಕ್ಕು ನನ್ನ ಸಾಯಿಸ್ತೀನಿ ಅಂತ ಸನ್ನೆ ಮಾಡ್ತಿದೆ. ಸಾರಿಕಾ, ದಿಸ್ ಇಸ್ ಟೂ ಮಚ್. ಎಲ್ಲದಕ್ಕೊಂದು ಲಿಮಿಟ್ ಇದೆ. ಅಭಿ, ನಾನ್ ನಿನಗೆ ಸುಳ್ಳು ಹೇಳ್ತೀನಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಭಿ? ಸರಿ, ಬಾ ತೋರ್ಸು. ಅಭಿ, ಅದೇನೋ ಸಿಗ್ನಲ್ ಮಾಡ್ತಿತ್ತು ಅಭಿ. ಸಾರಿಕಾ, ಏನ್ ಹೇಳ್ತಾ ಇದೀಯಾ? ಅಭಿ, ಅದು ಸಿಗ್ನಲ್ ಮಾಡ್ತು ಅಭಿ. ನನ್ನ ಏನ್ ಮಾಡ್ತಾ ಇದೆ? ಹಾಲು ಕುಡಿತಾ ಇದೆ. ಇಲ್ಲ ಅಭಿ, ನೋಡು, ಅವತ್ತು ಸಾರಿಕಾ, ಯಾಕೆ ನಿನ್ಗೆ ಏನಾಗಿದೆ? ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚು ಚಿತ್ರ ಆಡ್ತಾ ಇದ್ಯಾ? ಅಲ್ಲ ಅಭಿ, ಬೆಕ್ಕಂತೆ ಅದಂತೆ ಇದಂತೆ ಬೆಕ್ ಹಾಲು ಕುಡಿದು ಇನ್ನೇನ್ ಮಾಡುತ್ತೆ ನೋಡಿ? ಏನ್ ಮಾಡ್ದೆ? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರ್ಲಿ. ಆಫ್ಟರ್ ಆಲ್ ಒಂದು ಲ್ಯಾಪ್ಟಾಪ್ ಬಿದ್ದಿದ್ದಕ್ಕೆ ಇಷ್ಟು ಫೀಲ್ ಮಾಡ್ತಿದ್ಯಲ್ಲ. ನನ್ನ ಭಾವನೆಗಳು ನಿನಗೆ ಅರ್ಥ ಆಗ್ತಿಲ್ವಾ? ಇಷ್ಟೇ ನಿನ್ ಪ್ರೀತಿ. ಸಾರಿಕಾ, ಅಭಿ, ಏನ್ ಸಾರಿಕಾ? ಭಯ ಆಗ್ತಾ ಇದೆ ಅಭಿ. ಭಯ ಏನಕ್ಕೆ? ನಾನಿಲ್ವಾ? ಸಾರಿಕಾ, ಏನಾಯ್ತು? ಯಾಕೆ ಹಿಂಗ್ ಕೂಗ್ದೆ? ಅಂಜಲಿ, ನಂಗೆ ಭಯ ಆಗ್ತಾ ಇದೆ ಅಂಜಲಿ. ಇಲ್ಲೇನೋ ನಡೀತಾ ಇದೆ ಅನ್ಸ್ತಾ ಇದೆ. ನನ್ ಕಣ್ಣಿಗೆ ಏನೋ ಕಾಣಿಸ್ತು, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ನನಗ್ ಮಲ್ಕೋಕ್ಕೂ ಆಗ್ತಾ ಇಲ್ಲ ಅಂಜಲಿ. ಯಾವ್ದೋ ಕನ್ಸ್ ಬಿದ್ದಿರ್ಬೇಕನ್ರಿ. ಸಾರಿಕಾ, ನೀನ್ ಏನೋ ನೋಡಿ ಹೆದ್ರಿದ್ಯಾ, ಅದಕ್ಕೆ ಅದು ನಿನ್ ಕಣ್ ಮುಂದೆ ಬಂದಂಗ ಅನ್ಸ್ತಿರೋದು. ಇಲ್ಲ, ನಾನ್ ನೋಡ್ದೆ, ಅದಿಲ್ಲೇ ಇತ್ತು. ಅಭಿ, ಪ್ಲೀಸ್ ನನ್ ಮಾತ್ ನಂಬಿ, ಪ್ಲೀಸ್ ನಂಬ. ಸರಿ, ನಾನ್ ನಂಬ್ತೀನಿ, ನೀನ್ ಮಲ್ಕೋ. ನೀವ್ ಹೋಗ್ ಮಲ್ಕೊಳ್ಳಿ, ನಾನ್ ಅವ್ಳ ಜೊತೆ ಇರ್ತೀನಿ. ಹಾಗಾದ್ರೆ ನನ್ ಕತೆ ಹೋಗ್ ಬಿತ್ಕೊಳ್ರಿ. ಲೇ, ನಾನು ಒಬ್ಬನ್ಗೆ ಬೇಜಾರಾಗತ್ ಕಣೆ. ಹೌದಾ? ಟಿವಿ ಆನ್ ಮಾಡ್ಕೊಂಡು ಸೋಫಾ ಮೇಲೆ ಮಲ್ಕೊಳ್ಳಿ. ಲೇ, ಆಗಲ್ಲ ಕಣೆ. ಹೋಗ್ರಿ. ಆಯ್ತು ಬಿಡು, ಅದಕ್ಕೆ ಗುರ್ರ ಅಂತ್ಯ. 2ನೇ ರಾತ್ರಿನೂ ಅನ್ಕೊಂಡೆ ಡಮಾರು. ಏನ್ರಿ ಅದು? ಏನಿಲ್ಲ, ಹೊರಟೆ ಎಂದೆ. 2 ಲೋಟ ಹಾಲು ಕುಡ್ತಿದ್ದೆ, ವೇಸ್ಟ್ ಆಗೋಯ್ತು. ಅಂಜು, ನೀನೇನಾದ್ರೂ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ನಂಗೆ ಹೇಳ್ಬಿಟ್ಟು ಹೋಗು ಪ್ಲೀಸ್. ಆಯ್ತು, ಮಲ್ಕೋ. ನಾನು ಇಲ್ಲಿಗೆ ಹೇಗೆ ಬಂದೆ? ಅಂಜು, ಅಂಜು, ಅಭಿ, ಅಂಜು, ಅಂಜು, ಅಭಿ, ಅಶೋಕ್, अभी अशोक ಬಂಗಾರು, ಬಾಗಿಲು ತೆಗಿ ಬಂಗಾರು. ಬಂಗಾರು, ನನ್ ಮೇಲೆ ಕೋಪನ ಇಷ್ಟು ದಿನ ಕಾಣಿಸ್ಲೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಸಾರಿ ಬಂಗಾರು, ನೀನ್ ನೋಡಿದ್ರೆ ಬಾಗಿಲು ತೆಗಿತಿಲ್ಲ, ನನ್ ಬೇಜಾರಾಗ್ತಿದೆ ಬಂಗಾರು. ಬಾಗಿಲು ತೆಗಿಲಿಲ್ಲ ಅಂದ್ರೆ ಹೋಗ್ಬಿಡ್ತೀನಿ. ತೆಗಿಯಲ್ವಾ? ಹೋಗು, ನಿನ್ ಜೊತೆ ನಾನು 2 2 2.
ಲೇ ಹುಚ್ಚಿ ಏನಾಯ್ತು ನಿಂಗೆ? ಅಬ್ಬಾ ನನ್ ಸೊಂಟ ಮೂರ್ದಿಯಲ್ಲೇ. ಅಬ್ಬ ಬೆಳಗ್ಗೆನೆ ಜಾರ್ ಸೋದಿಸ್ಕೊಂಡಿದ್ದಾಯ್ತು. ಇನ್ನೇನ್ ಕಾದಿದ್ಯೋ. ರೀ ಎಲ್ ಹಾಳಾಗೋಗಿದ್ದೀರಿ? ಬನ್ರಿ ಇಲ್ಲಿ. ಇವತ್ತಿನವರೆಗೂ ನನಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ. ಆದ್ರೆ ಅವನ್ ಪ್ರಾಣ ಹೋಗೋದಕ್ಕೆ ನಾನು ಮತ್ತೆ ಅಭಿನಯ ಕಾರಣ ಅಂತ ಹೇಳಿ ತುಂಬಾ ಕಾಡ್ಸಕ್ ಶುರು ಮಾಡ್ದ. ಅಬ್ಬಾ ಆ ದೃಶ್ಯ ನೆನೆಸ್ಕೊಂಡ್ರೆ ಈಗ್ಲೂ ಮೈ ಜುಮ್ಮನ್ನತ್ತೆ. ಅಭಿ ಅಭಿ ದಿಸ್ ಇಸ್ ಟೂ ಮಚ್. ಕೈ ತೆಗಿ. ಅಭಿ ಏನ್ ಮಾಡ್ತಾ ಇದ್ಯಾ? ನೋಡು ನಂಗೆ ಇಷ್ಟ ಆಗಿಲ್ಲ. ಅಭಿ ಅಭಿ ಕೈ ತೆಗಿ. ಇಲ್ಲಿ ಹೇಗೆ ಬಂದೆ ನಾನು? ಏನ್ ನಡೀತಿದೆ ಇಲ್ಲಿ? ನನ್ಗೆ ಯಾಕೆ ಕೊಡ್ಲಿ ಇವಳು? ಇವತ್ತಾದ್ರೂ ಔಷಧಿ ಕೊಡ್ತೀಯಾ? ಬಿಡ್ರಿ, ನಾನಿವತ್ತು ದೇವ್ರ ಪೂಜೆ ಮಾಡ್ತಿದ್ದೀನಿ, ಅರ್ಥ ಆಯ್ತಾ? ಡೋಂಟ್ ಟಚ್ ಮೀ. ಡೋಂಟ್ ಟಚ್ ಮೀನಾ? ಲೇ ಏನ ಮೈಯೆಲ್ಲ ಒಳ್ಳೆ ಶಂಕುಳ ಬಿಟ್ಟಂಗ ಆಡ್ತಿದ್ಯಾ? ಹಲೋ, ನಾನ್ ನಿನ್ ಗಂಡ ಕಣೆ. ಅದಕ್ಕೆ ಹೇಳಿದು ಇವತ್ತು ರಜೆ ನನ್ನ ಮುಟ್ಬೇಡಿ ಅಂತ. ಲೇ ಇದೇನ್ ಗೌರ್ಮೆಂಟ್ ಆಫೀಸ್ ಕೆಟ್ಟೋಯ್ತಾ? ಅದು ಅಲ್ದೆ ಗಂಡ ಹೆಂಡತಿಗೆ ರಜಾನೇ ಮಜಾ ಅಲ್ವಾ ಚಿನ್ನ? ಸುಮ್ಮನೆ ದೂರ ನಿಂತ್ಕೊಳ್ರಿ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಏ ನೋಡ್, ನೀನ್ ಈ ತರ ಮಾಡಿದ್ರೆ ಸರಿ ಇರಲ್ಲ. ನಿಮ್ಮ ಅಪ್ಪ ಆಷಾಢ ಆಷಾಢ ಅಂತ 2 ತಿಂಗಳು ದೂರ ಇಟ್ಬಿಟ್ಟ. ಈಗ ನೀನು ಪೂಜೆ ವ್ರತ ಅಂತ ನನ್ನ ದೂರ ಮಾಡ್ಬಿಡು. ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಯ್ತು ಅಂತಂದ್ರೆ ನಾನು ನಿನ್ ಡೈವರ್ಸ್ ಕೊಟ್ಬಿಡ್ತೀನಿ ಅಷ್ಟೇ. ಆದಷ್ಟು ಬೇಗ ಕೊಡಿ. ಇದಕ್ಕೂ ಓಕೆ ಅಂತಾಳಲ್ಲಪ್ಪ. ಲೇ ಒಂದ್ ಕಿಸ್ ಆದ್ರೂ ಕೊಡೆ. ಏ ಕಿಸ್ಸು ಇಲ್ಲ ಗಿಸ್ಸು ಇಲ್ಲ, ಸುಮ್ನೆ ಮುದುರ್ಕೊಂಡಿದ್ರೆ ಸರಿ. ಆವಾಜು, ನನಗೆ ಆವಾಜು. ಆಹಾ, ನಗು ನಗು. ನಮಗೂ ಒಂದ್ ಟೈಮ್ ಬರುತ್ತೆ, ಆವಾಗ ನೋಡ್ಕೊಂತೀನಿ. ಟೈಮ್ ಬರುತ್ತಾ? ಮೆತ್ತಗೆ ಕಣೆ, ಹೊಲ್ಗೇನಾರು ಬಿದ್ದಿದ್ರೆ. ರೀ, ಸಾರಿಕಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಬಗ್ಗೆ ಏನ್ ಹೇಳೋದಪ್ಪ, ಇಡೀ ಮನೇಲಿ ಯಾರು ಹೇಳೋರು ಕೇಳೋರಿಲ್ಲ. ಲವರ್ ಜೊತೆ ಆರಾಮಾಗಿರ್ತಾರೆ, ಅವ್ರದ್ದೇ ಪ್ರಪಂಚ. ಸಾರಿ ಅಭಿ, ನಾನು ನಿನಗೆ ಹೊಡಿಬಾರ್ದಾಗಿತ್ತು. ಆದ್ರೆ ನೀನು ನಂಗೆ ಆ ರೀತಿ ಮಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ. ಯಾವತ್ತೂ ಹಾಗೆ ನಡ್ಕೊಳ್ದಿರೋ ನೀನು ಯಾಕೆ ಹಾಗೆ ನಡ್ಕೊಂಡೆ? ಮುದ್ದು ಮಾಡೋದೇನು ಹೇಳ್ತೀಯಾ, ರೊಮ್ಯಾನ್ಸ್ ಮಾಡೋದೇನು ಕೇಳ್ತೀಯಾ? ಅದೃಷ್ಟ ಅಂದ್ರೆ ಹಂಗಿರ್ಬೇಕು, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ರೀ, ನಾನು ಹೇಳಿದ್ದು ಹಾಗಲ್ಲ. ಅವಳು ಇತ್ತೀಚೆಗೆ ತುಂಬಾ ಭಯ ಪಡ್ತಿದ್ದಾಳೆ. ಅವಳು ಈ ರೀತಿ ಇದ್ದಿದ್ದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಪಾಪ ಅನ್ಸುತ್ತಲ್ವಾ? ಪಾಪ. ತಲೆಯಲ್ಲಿ ಯಾವ್ದು ಸ್ಕ್ರೂ ಲೂಸ್ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸರಿ ಮಾಡಿಸ್ಬೇಕು. ಐ ಆಮ್ ಸೋ ಸಾರಿ ಅಭಿ. ಅಲ್ಲ, ಈಗಿನ ಕಾಲದಲ್ಲೂ ಮೂಢನಂಬಿಕೆ ನಂಬ್ತಾರಲ್ಲ, ಅವ್ರಿಗೆ ಏನು ಅಂತ ಹೇಳೋಣ. ಅದೇನೋ ದೆವ್ವ ಬಂತಂತೆ, ಎದುರಿಸ್ತಂತೆ, ಸಾಯಿಸ್ತೀನಿ ಅಂತ ಹೇಳ್ತಂತೆ. ಅಲ್ಲ, ನಾವೇನ್ ಗುಗ್ಗು ನನ್ನ ಮಕ್ಕಳ ಅವ್ರು ಹೇಳೋದನ್ನ ನಂಬ್ಕೊಂಡು ಕೂತಿರಕ್ಕೆ? ಹಾಗಲ್ಲ ರೀ, ಪಾಪ ಏನೋ ಹೇಳಕ್ ಬರ್ತಾಳೆ. ಹೇಗ್ ಹೇಳ್ಬೇಕು ಅಂತ ಅವಳಿಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಕಣ ಇಂಗ್ಲಿಷ್ ಅಲ್ಲಿ ಮೆಂಟಲ್ ಅಂತ ಹೇಳೋದು. ಸೈಕ್ಯಾಟ್ರಿಸ್ಟ್ಗೆ ತೋರ್ಸಿದ್ರೆ ಸರಿ ಆಗ್ತಾಳೆ ಬಿಡು. ನನಗೆ ಗೊತ್ತು ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ. ರಿಯಲಿ ಸಾರಿ ಅಭಿ. ಐ ಲವ್ ಯು ಅಭಿ. ಎಲ್ಲಿ ನೋಡಿದ್ರು ದೆವ್ವ ಭೂತ, ದೆವ್ವ ಭೂತ. ಹಾಳದ್ ನಮ್ ಕಣ್ಗೆ ಕಾಣಿಸಲ್ಲ, ಕಾಣಿಸಿದ್ರೆ ಒಟ್ಟಿಗೆ ಎಣ್ಣೆ ಹೊಡಿಬೋದಾಗಿತ್ತಾ? ನಾನು ಜೂನ್ ಒಂದ್ ಕಡೆ ಆಪಲ್ ಎಸಿದ್ಲಲ್ಲ, ಎಲ್ಲೋಯ್ತು?
ಅಭಿ ಅವರೇ, ಸಾರಿ. ಅಭಿ ಅವರೇ, ಬ್ಯುಸಿಯಾಗಿರಂಗಿದೆ. ಹಾಗೇನಿಲ್ಲ, ಏನ್ ವಿಷಯ? ವಿಷಯ ಏನಿಲ್ಲ, ಹಂಗೆ ನಿಮ್ಮ ನೋಡ್ಕೊಂಡು ಮಾತಾಡ್ಸ್ಕೊಡೋಣ ಅಂತ ಬಂದೆ. ಅಭಿವ್ರೆ, ಈ ರೂಮಲ್ಲಿ ಒಬ್ಬರೇ ಇದ್ದೀರಾ, ನಿಮಗೆ ಭಯ ಏನು ಆಗಲ್ಲ ಅನ್ಸುತ್ತೆ? ಒಬ್ನೇ ಎಲ್ರಿ ಇದೀನಿ, ಇಬ್ರಿದೀವಲ್ಲ. ಇಬ್ರ? ಇನ್ನೊಬ್ರು ಎಲ್ಲಿ ಅಭಿವ್ರೆ? ನನ್ ಕಣ್ಣು ಕಾಣ್ತಾನೆ ಇಲ್ಲ. ನೀವೇ ಕಣ್ರಿ. ನಾನು ಹಂಗೆ ಅನ್ಕೊಂಡೆ. ನಿಮ್ ಫ್ರೆಂಡ್ಸ್ಗೆಲ್ಲ ಏನೂ ತೊಂದರೆ ಆಗ್ತಾ ಇರ್ಲಿಲ್ವಾ? ಮೊದಲು ಅವರು ನಂಬ್ತಾ ಇರಲಿಲ್ಲ, ಆಮೇಲೆ ಅವರಿಗೂ ಗೊತ್ತಾಯ್ತು. ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ನೀವು ನಂಗೆ ನೇರವಾಗಿ ಉತ್ತರ ಕೊಡ್ಬೇಕು, ಓಕೆನಾ? ಏನದು? ಕೇಳಿ. ಅದು ಈ ದೆವ್ವ ಭೂತ್ಗಳಂತಾರಲ್ಲ, ಅದು ನಿಜನಾ ಅಭಿ ಅವರೇ? ಏನಾಯ್ತು ಅಭಿಯವ್ರ, ಏನಾಯ್ತು? ಏನಾದ್ರೂ ಕಾಣಿಸ್ತಾ ನಿಮ್ಗೆ? ಏನಾಯ್ತಪ್ಪ ಇವ್ರಿಗೆ? ಅಭಿಯವ್ರೆ, ಏನ್ ನೋಡ್ತಾ ಇದೀರ ಅಭಿಯವ್ರೆ? ಏನ್ ಕಾಣಿಸ್ತಾ ಇದೆ? ದೆವ್ವನ? ಅಯ್ಯೋ ಏನಾಯ್ತ್ರಿ? ಅಯ್ಯ, ನಿನ್ ಮನೆ ಕಾಯುವಾಗ ಎಂತ ಮನೆ ಕರ್ಕೊಂಡ್ ಬಂದಿದ್ಯೆ? ನಡಿಯ, ಬ್ಯಾಗ್ಸ್ ಪ್ಯಾಕ್ ಮಾಡು, ನಡಿದಿಂದ ಹೋಗೋಣ. ಅಯ್ಯೋ ಹೇಳಂಗಿದ್ರೆ ಹೇಳಿ, ಇಲ್ಲ ಸೈಡ್ಗೆ ಬನ್ನಿ. ಸರಿ ಹೇಳ್ತೀನಿ, ಭಯ ಪಡ್ಬೇಡ. ಈ ಮನೇಲಿ ದೆವ್ವ ಇದೆ ಕಣೆ. ಬಿಡ್ರಿ ಕೈನಾ, ದೆವ್ವ ಅಂತೆ ದೆವ್ವ. ನಿಮ್ ಪ್ಲಾನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ನನ್ನ ಮಾತೆ ಕೇಳ್ತಾ ಇಲ್ವಲ್ಲಪ್ಪ. ಲೇ, ನಾನು ನಿಜ ಹೇಳ್ತಾ ಇದ್ದೀನಿ ಕಣೆ, ನನ್ನ ಮಾತು ನಂಬೆ. ಲೇ, ನಡಿಯೋ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ. ಅಯ್ಯೋ ಬಿಡೆ ಪೈಪು. ನಾನ್ ಬರಲ್ಲ, ಬೇಕಾದ್ರೆ ನೀವ್ ಹೋಗಿ. ಆಮೇಲೆ ನೀನ್ ಕರೆದ್ರು ನಾ ಬರಲ್ಲ ನೋಡು. ಬೇಕಾಗಿಲ್ಲ. ಅಭಿ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಭಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಅದ್ ನನಗ್ ಮಾತ್ರ ಯಾಕೆ ಕಾಣಿಸ್ಕೊಳುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಚಿನ್ನ, ಏನಕ್ಕೆ ಹೆದರ್ಕೋತಾ ಇದ್ಯಾ? ನಾವೆಲ್ಲ ನಿನ್ ಜೊತೆಲೇ ಇದೀವಲ್ಲ. ಲೇ ಸಾರಿಕಾ, ಬರ್ತಾ ಬರ್ತಾ ಸಣ್ಣ ಮಗು ತರ ಆಡ್ತಿದ್ಯಾ. ನಿನಗ್ ನೀನ್ ಏನೇನೋ ಅನ್ಕೋತೀಯ, ದೆವ್ವ ಭೂತ ಅಂತ ಭಯ ಪಡ್ಕೋತೀಯ. ನನ್ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಲ್ವಾ? ನಿಮ್ಗೂ ಆತರ ಆದಾಗ ಗೊತ್ತಾಗುತ್ತೆ. ಹೌದೌದು, ಆ ರೀತಿ ಏನೂ ಇಲ್ಲ, ಸುಮ್ನಿರು. ಏ, ಏನಾಯ್ತೆ? ಇವ್ರ್ಯಾಕ್ ಒಂಥರ ಇದಾರೆ? ಮನೆಗೆ ಹೋಗೋಣ ಬಾ ಅಂದ್ರು, ನಾನು ಬರಲ್ಲ ಅಂದೆ. ಅದಕ್ಕೆ ಊದ್ಕೊಂಡಿದಾರೆ ನೋಡು. ನನ್ನಿಂದಾಗಿ ನಿಮ್ಮೆಲ್ರಿಗೂ ಕಷ್ಟ ಅಲ್ವಾ? ಸುಮ್ನಿರೆ. ನಿನ್ನ ಮಕ್ಕನ ಬುಡಿಯ. ಅಭಿ, ಅಲ್ಲಿ ನೋಡು ಅಭಿ. ಯಾರು ಇಲ್ಲಮ್ಮ. ಆ ಕಡೆ ನೋಡ್ಬೇಡ, ಈ ಕಡೆ ನೋಡು. ಅಲ್ಲಿ ಯಾರು ಹೋದಂಗಾಯ್ತು. ಯಾರು ಇಲ್ಲ, ಅಲ್ಲಿ ಯಾರು ಇಲ್ಲಮ್ಮ. ಬೇಕಾದ್ರೆ ನಿಮ್ ಮನೆಯವ್ರನ್ನ ಕೇಳು. ಇಲ್ಲ, ನಾನೇನು ನೋಡಿಲ್ಲ. ಎಲ್ಲ ನಿಮ್ಮಮ್ಮ ಇರ್ಬೇಕು. ಅಲ್ಲೋಡು, ಇಲ್ಲಿ ಯಾರೋ ಪಾಸ್ ಆದಂಗಾಯ್ತು. ನನ್ ನಂಬಲ್ಲ ಅಂದ್ರೆ ನಿಮ್ ಮನೆಯವ್ರು ನೋಡಿದಾರೆ ಕೇಳು. ಹೇಳ್ರಿ ಅಭಿ, ನನಗ್ ಭಯ ಆಗ್ತಾ ಇದೆ. ನನ್ ಮಾತ್ ನಂಬ ಅಭಿ. ಯಾರು ಇಲ್ಲ ಚಿನ್ನ, ನಾವಿಲ್ವಾ ಇಲ್ಲಿ? ಇಲ್ಲ ಅಭಿ, ನನ್ ಮಾತ್ ನಂಬ ಅಭಿ. ಅಲ್ಲಿ ಯಾರು ಇಲ್ಲ ಕಣೆ, ಗಾಳಿಗೆ ಗಿಡಗಳು ಅಲ್ಲಾಡ್ತಿದಾವೆ. ರೀ, ನೀವಾದ್ರೂ ಸ್ವಲ್ಪ ಧೈರ್ಯ ಹೇಳ್ರಿ. ಧೈರ್ಯ? ನಾನು ನಂದೆ ಕಿತ್ಕೊಂಡ್ ಕೂತೈತೆ ಇಲ್ಲಿ. ಧೈರ್ಯ ಕೊಡ್ಬೇಕಂತೆ, ಧೈರ್ಯ. ಸುಮ್ನೆ ಕುತ್ಕೊಳ್ರಿ. ಅಭಿಯವರೇ, ನೀವಾದ್ರೂ ಸಮಾಧಾನ ಮಾಡ್ತೀರಿ? ನಾನು ಹೋಗಿ ಟೀ ತಗೋಬರ್ತೀನಿ. ಸರಿ. ಯಾವಾಗ ನೋಡಿದ್ರು ಹಿಂದೆನೆ ಬರ್ತಾರೆ. ಅವಳು ಹೆದರ್ಕೊಂಡು ಕೂತ್ಕೊಂಡಿದ್ದಾಳೆ. ಧೈರ್ಯ ಹೇಳ್ರಿ ಅಂದ್ರೆ ಅವಳಿಗೆ ಮತ್ತಷ್ಟು ಹೆದರ್ಸ್ತೀರಾ. ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಇವಳು?
ಅಕ್ಕ ಮೊದ್ಲೇ ಹೇಳೋಗಿದ್ದಾರೆ ಅವಳು ಏನ್ ಕಂಡ್ರು ಭಯ ಪಡ್ತಾಳೆ, ಸ್ವಲ್ಪ ಜೋಪಾನ ಅಂತ. ನಿಮ್ಗೇನಾದ್ರು ಕೇಳಿಸ್ತಾ ಇದ್ಯಾ? ಇಲ್ವಲ್ಲ, ಇವನ್ಗೇನೋ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ನನಗೇನೋ ಕೇಳಿಸ್ದಂಗ ಆಯ್ತಲ್ಲ. ದೊಡ್ಡವರಾಗಿ ಚಿಕ್ಕವರಿಗೆ ಬುದ್ಧಿ ನನಗೆ ಹೇಳ್ಬೇಕು. ಕೇಳಿಸ್ತಾ ಇದ್ಯಾ? ನೀವು ಅವ್ರ ತರನೇ ಆಡೋದಲ್ಲ, ಅರ್ಥ ಆಯ್ತಾ? ಇವ್ರು ಮೆಂಟ್ಲ ಹೊಟ್ಟವ್ರು, ನಾನು ಮೆಂಟ್ಲ ಹೊಡಿದೀನೋ 1 ವರ್ಷ ಆಗ್ತಾ ಇಲ್ಲ. ತಗೊಳ್ಳಿ, ಟೀ ಕುಡೀರಿ. ರೀ, ಇಲ್ಲೂ ಇದ್ದೀರಲ್ರಿ? ನಾ ಎಲ್ಲಿಗೆ ಹೋಗಿದ್ದೆ? ನಾನು ಅವಾಗಿಂದ ಇಲ್ಲೇ ಇದ್ದೀನಲ್ಲೇ. ಹಾಗಾದ್ರೆ ಅಲ್ಲಿರೋದು ನಾನಾ? ಒಳಗಡೆ ನಿನ್ ಜೊತೆ ಯಾರೇ ಇದ್ರು? ಇರಿ ನಿಮಿಷ, ಇಲ್ಲಿ ಯಾರು ಇಲ್ಲ. ಅಂಜು, ಅಂಜು, ಏನಾಯ್ತು ನಿನಗೆ? ಯಾಕೆ ಕಿಚ್ಕೊಂಡೆ? ಅಂಜು, ಏನಾಯ್ತು ಅಂಜು? ರೀ, ಅಲ್ಲೇನೋ ಕೂತಿತ್ತು ರೀ, ನೋಡೋದಕ್ಕೆ ತುಂಬಾ ಭಯಂಕರವಾಗಿತ್ತು. ಕೊನೆಗೂ ಕಾಣಿಸ್ತಲ್ವಾ? ಇವಾಗ್ಲಾರು ನಂಬಿಕೆ ಬಂತಾರೆ ನಿಂಗೆ? ರೀ, ನೀವ್ ಹೇಳ್ತಿರೋದು ನಿಜ ರೀ, ನಂಗೆ ತುಂಬಾ ಭಯ ಆಗ್ತಿದೆ. ಬನ್ರಿ ಹೋಗೋಣ. ಹೋಗೋಣ? ಎಲ್ಲಿಗೆ? ಹೋಗಕ್ ಬಿಟ್ರೆ ತಾನೆ? ನಮ್ಮನ್ ಯಾರು ಹಿಡ್ಕೊಂಡಿರೋದು? ಯಾರು ಹಿಡ್ಕೊಂಡಿದಾರ? ಅಷ್ಟು ಪ್ರಾಬ್ಲಮ್ ಇದ್ರೂ ನೀವ್ಯಾಕೆ ಅಲ್ಲಿದ್ರಿ? ನಿಮ್ಮ ಫ್ರೆಂಡ್ ಮನೆಗೋ ಇಲ್ಲ ನಿಮ್ಮ ರಿಲೇಟಿವ್ಸ್ ಮನೆಗೋ ಹೋಗ್ಬೋದಾಗಿತ್ತಲ್ವಾ? ಅರುಣ್ ಅದನ್ನು ಟ್ರೈ ಮಾಡಿದ್ರು, ಬಟ್ ಆಗ್ಲಿಲ್ಲ. ಏನ್ ಗಂಡನ್ ಮಾತಿಗೆ ಬೆಲೆ ಇಲ್ವಾ? ಬರ್ತೀಯ ಬಾ. ಎಲ್ಲಿಗೆ ಹೋಗ್ತೀಯ? ಸರ್, ಮನೇಲಿ ಅಮ್ಮವ್ರಿದಾರಾ? ಒಬ್ರಲ್ಲ, ಇಬ್ಬಿಬ್ರಿದಾರೆ. ಏನ್ ವಿಷಯ? ಮನೆ ಕ್ಲೀನ್ ಮಾಡ್ಬೇಕು, ಬಟ್ಟೆ ಒಗಿಬೇಕು ಅಂತ ದೊಡ್ಡಮ್ಮ ಅವರು ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಮೋ, ಫಸ್ಟ್ ಹೋಗಿ ನಿನ್ ಜೀವ ಉಳಿಸ್ಕೋ. ನೀನ್ ಏನಾರು ಈ ಮನೆಗೆ ಹೋದ್ರೆ ನಿನ್ ಕತೆ ಅಷ್ಟೇ. ಯಾಕೆ ಸರ್? ದೆವ್ವ ಇದೆ. ಏನ್ ನಗ್ತೀಯ? ನಾನು ಹೇಳ್ತಾ ಇರೋದು ನಿಜ. ನಂಬಂಗಿದ್ರೆ ನಂಬಿಲ್ದವ್ರು ಬಿಡು. ನಾನು ಹೆಂಡ್ತಿನ ನಾನು ಮಾತು ಕೇಳಿಲ್ಲ, ಇನ್ ಇವಳು ಎಲ್ಲಿಂದ ಕೇಳ್ಬೇಕು? ಹೋಗಮ್ಮ, ಹೋಗ ಅನ್ಭವ್ಸು, ಹೋಗು. ನನ್ ಗ್ರಾಚಾರನೇ ಸರಿಯಿಲ್ಲ. ಯಾಕೆ ಹೆಂಗೈತ್ ಮೈಗೆ? ಏಕವಚನದಲ್ಲಿ ಮಾತಾಡ್ತಾ ಇದ್ಯಾ? ತಾಗದು ಬಿಟ್ಟ ಅಂದ್ರೆ ಆಗ್ಲೇ ಏನೋ ಹೇಳ್ತಾ ಇದ್ದೆ. ಯಾವ ವಿಷಯ? ಗೊತ್ತಾಯ್ತು, ಗೊತ್ತಾಯ್ತು. ಈ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳಿದೆ. ತೋರ್ಸು. ಕಣ್ ಮುಂದೆನೆ ಇದೆ, ಹೆಂಗಪ್ಪ ತೋರಿಸ್ಲಿ? ನನ್ನೇ ದೆವ್ವ ಅಂತೀಯೇನೋ? ತಪ್ಪಾಯ್ತು, ತಪ್ಪಾಯ್ತು, ಹೇಳು, ನಾನು ಯಾರು ಅಂತ? ಗೊತ್ತಿಲ್ಲ, ಗೊತ್ತಿಲ್ಲ. ನಾನು ಪರ್ಮಿಷನ್ ಇಲ್ಲದೆ ಮನೆ ಬಿಟ್ಟು ಹೋಗ್ತೀಯಾ? ಮನೆಯಿಂದ ನನ್ನ ಬಂಗಾರ ಬಿಟ್ಟು ಯಾರು ಹೋಗಂಗಿಲ್ಲ. ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಯಾರು ಮನೆ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು. ಒಂದು ವೇಳೆ ಪಟ್ರೆ ಒಬ್ಬೊಬ್ಬನು ಸಾಯಿಸ್ಬಿಡ್ತೀನಿ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ತಲೆಲ್ಲ ಗಿರುತ್ತಾ ಇದೆ, ಎಲ್ಲ 3-4 ಕಾಣ್ತಾ ಇದೆ. ನೀವ್ಯಾಕೆ ಕೆಳಗಡೆ ಕೂತಿದ್ದೀರಾ? ಏನಾಯ್ತು ಸರ್? ಇಲ್ಲೇನೋ ನಡೀತಾ ಇದೆ. ಅಪ್ಪ, ನಾನಿರಲ್ಲಪ್ಪ. ನಾನು ಅದೇ ಅಲ್ವೇನಮ್ಮ ಹೇಳಿದ್ದು, ಇಲ್ಲೇನೋ ನಡೀತಾ ಇದೆ ಅಂತ. ನಾಯಿ ಹೊಡೆದ್ಲು. ಅಪ್ಪ, ಅಲ್ಗೆ ಹೋಗ್ಲಾ? ಅಯ್ಯಯ್ಯೋ, ನಂಗೆ ತುಂಬಾ ಭಯ ಆಗ್ತಿದೆ ರೀ. ನಿನಗೆ ಭಯ ಆಗ್ತಿರೋದ? ನೀನೊಂಥರ ರಾಜ ಹುಲಿ ಇದ್ದಂಗೆ ಕಣೆ, ನಿನಗೇನೆ ಭಯ ಆಗೋದು? ರೀ, ತಮಾಷೆ ಮಾಡ್ಬೇಡ್ರಿ, ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಂಗೆ ತುಂಬಾ ಭಯ ಆಗ್ತಿದೆ. ನಾನ್ ಹೇಳಕ್ ಬಂದಾಗ ನಂಬ್ಲೇ ಇಲ್ಲ ನೀನು. ಗೇಲಿ ಮಾಡ್ತಿದ್ದೆ, ಕ್ಯುಂಡಲ್ ಮಾಡ್ತಿದ್ದೆ. ಈಗ ಅರುಣ್, ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಅಭಿ, ಈ ರೀತಿಯೆಲ್ಲ ಆಗ್ತಿರೋದು ನನ್ನಿಂದಾನೆ. ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗ್ತಿದೆ. ನನ್ನ ದೆವ್ವ ಬಿಡಲ್ಲ ಅಂತ ನನಗೆ ಗೊತ್ತು. ನನಗೇನಾದರೂ ಆಗಲಿ, ನಿಮಗೆಲ್ಲ ಏನೂ ಆಗಬಾರ್ದು. ಪ್ಲೀಸ್, ನೀವೆಲ್ಲ ಇಲ್ಲಿಂದ ಹೊರಟೋಗಿ ಪ್ಲೀಸ್. ಅಭಿ, ಸಾರಿಕಾ, ಇದ್ರಲ್ಲಿ ನಿನ್ ತಪ್ಪೇನಿದೆ? ನಿನ್ಗಿಷ್ಟ ಇಲ್ದಿರೋದನ್ನ ಇಷ್ಟ ಇಲ್ಲ ಅಂತ ಹೇಳಿದ್ಯಾ? ಅವನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದಾನೆ. ನೋಡು, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಏನೇ ಆದ್ರೂ ನಾವೆಲ್ಲ ನಿನ್ ಜೊತೆ ಇದ್ದೀವಿ. ನೀನು ಆರಾಮಾಗಿರು. ಯಾರು ಅವನೇ? ಸುನಿಲ.
ಇವನು ಸುನಿಲನ? ಹೌದು, ಅವನೇ ಸುನಿಲ. ನೋಡಕ್ ಖರಾಬ್ ಆಗಿದ್ದಾನೆ. ಏಯ್, ಒಂದ್ ನಿಮಿಷ, ಇವನ್ ಪಕ್ಕದಲ್ಲಿದ್ದಾನಲ್ಲ, ಇವನ್ ಯಾರು ಅಂತ ಗೊತ್ತಾ? ಇವನ್ ಯಾರಂತ ನನಗೆ ಗೊತ್ತಿಲ್ಲ. ಇವನ್ ಯಾರು ಅಂತ ನನಗೆ ಗೊತ್ತು. ಅಭಿ ಅವರೇ, ನನ್ಗೊಂದು ಒಳ್ಳೆ ಐಡಿಯಾ ಹೊಳ್ತಿದೆ. ಸುನಿಲ್ ನನ್ನ ಪಕ್ಕದಲ್ಲಿದ್ದಾನಲ್ಲ, ಇವ್ ನನ್ನ ಫ್ರೆಂಡು. ಇವನ್ ದೊಡ್ಡ ಚೂಲ್ ನನ್ ಮಗ. ಇವನ್ ಸುನಿಲ್ ನನ್ನ ಫ್ರೆಂಡೇ ಆಗಿದ್ರೆ ಇವನ್ ಹೇಳೋ ಮಾತು ಸುನಿಲ ಕೇಳಲೇಬೇಕು. ಅಂದ್ರೆ ಹೇಗಾರು ಮಾಡಿ ಅವನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ. ರಿಂಗ್ ಆಗ್ತಿದೆ. ಹಲೋ, ಏನೋ ಸಮಾಚಾರ? ಸಮಾಚಾರ ಇರೋದಕ್ಕೆ ಮಗ ಫೋನ್ ಮಾಡಿರೋದು. ಏನೋ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಒಂದ್ ನಿಮಿಷ ಇರು. ಒಂದ್ ಮಾಲ್ ಸಿಕ್ಕಿದೆ, ಬರ್ತ್ಯಾ? ಮಾಲ? ನನ್ನ ಹತ್ರ ಒಂದ್ ಬಿಡುಗಾಸು ಇಲ್ಲ ಕಣ ಮಗ. ನೀನ್ ನನ್ ಕಾಚಾ ದೋಸ್ತ ಅಲ್ವನಾ? ನಿನ್ನ ಹತ್ರ ಕಾಸು ಕೇಳ್ತೀನಾ? ನಿನಗಂದ್ರೆ ಫ್ರೀನಾ? ಮಗ ಇವಾಗ್ಲೇ ಹೊಡ್ಬಾ. ಈಗ್ಲಾ? ಮಗ ಈಗ ಆಗಲ್ಲ ಕಣ, ನಾನು ತುಂಬಾ ದೂರ ಇದ್ದೀನಿ. ಬೇಕಾದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ ಮಗ, ನೀನ್ ಬರೋರ್ಗು ಮಾಲ್ನ ಇಲ್ಲೇ ಇರ್ಸ್ಕೊಂಡಿರ್ತೀನಿ. ನಾಳೆ ಬೆಳಗ್ಗೆನೆ ಬಂದ್ಬಿಡು. ಅಯ್ಯೋ, ಬೆಳಿಗ್ಗೆ ಅಡ್ರೆಸ್ ಇಲ್ಲ ಹೇಳ. ಅಡ್ರೆಸ್ಸು ಅದೇ ಬೇಬಿ ಆಂಟಿ ಮನೆ ಇದೆಯಲ್ಲ. ಅಯ್ಯೋ, ಅದೇ ನಾವಿಬ್ರು ಆಷಾಢದಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಲೌಡ್ ಸ್ಪೀಕರ್ ಅಲ್ಲಿ ಹಾಕ್ರಿ. ಕಬ್ಬ ನನ್ ಮಗನೇ, ಅಡ್ರೆಸ್ ಹೇಳೋರ್ಗು ಸ್ವಲ್ಪ ತಡ್ಕೊಂಡ್ ಕೂತಿರೋ. ಹಂಗಾರ ಅದಲ್ವ ಅಡ್ರೆಸ್? ಬೇರೆನಾ? ಎಲ್ಲಿ ಅದೇ ಬೇಬಿ ಆಂಟಿ ಮನೆಯಿಂದ ಸ್ಟ್ರೈಟ್ ಬಂದು ಫಸ್ಟ್ ರೈಟ್, ಆಮೇಲೆ ಸೆಕೆಂಡ್ ಲೆಫ್ಟ್, ಡೆಡ್ ಎಂಡಿಗೆ ಬಂದು ಸಾಯಿ. ಅಲ್ಲಿ ಸಾರಿಗೆ ಎಸ್ಟೇಟ್ ಅಂತ ಇದೆ, ಅದೇ ಅಡ್ರೆಸ್. ಆಹಾ, ಮಗ ಯಾವ್ದಕ್ಕೊಂದು ಸೇಫ್ಟಿ ಪಿನ್ ತರಲ್ಲ. ಹಲೋ 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 ಹಲೋ, ನೀನೇನ್ ತರ್ಬೇಕು ಬೇಡ್ರು ಹೇಳಿಲ್ವಲ್ಲ? ಏನಿಲ್ಲ, ಸ್ವೀಟ್ ಬಾಕ್ಸ್ ತಗೊಂಬರಲ್ಲ ಅಂತ ಕೇಳ್ದ ಅಷ್ಟೇ. ಮನೇನೆ ಹೆಂಗೈತೆ ಅಂದ್ರೆ ಮಾಲ್ ಹೆಂಗಿರ್ಬೇಕಪ್ಪ. ಅಯ್ಯಯ್ಯೋ, ಯಾರಿಲ್ವಾ? ಮಗ, ನಿನ್ ಬಾಯಿಗೆ ಮಣ್ಣಾಗ ಬಂದ್ಬಿಟ್ಟೇನೋ. ಯಾಕೋ ಬಾಕ್ಲತ್ರ ಒಳ್ಳೆ. ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಕಣ. ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಕಣ. ನಾನು ಇದೇ ಟೈಮ್ಗೆ ಬರ್ತೀನಿ. ನೆನ್ನೆ ಫೋನ್ ಮಾಡಿದ್ನಲ್ಲೋ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ದಲ್ಲ, ಕಾಯ್ತಾ ಇದ್ವಿ. ಓ ಹಂಗ? ಸರಿ ಸರಿ ಸರಿ. ಎಲ್ಲಿ ಮಾಲು? ಇದೇ ಮಾಲೇನೋ? ಕಣ್ಣು ಹುಳ ಬೀಳ್ತವೆ. ಅವಳ ನನ್ನ ಹೆಂಡತಿ. ಅದಕ್ಕೆ ನಮಸ್ಕಾರ. ಅಯ್ಯೋ, ಗೊತ್ತಾಗ್ಲಿಲ್ಲ. ಇದೆ. ಅವರು ಇವ್ರನ್ನ ಮದ್ವೆ ಆಗೋರು. ನಮಸ್ಕಾರ. ಹಳೆ ಫ್ರೆಂಡ್. ಮಗ, ಯಾಕೋ ಬಾಕ್ಲತ್ರ ನಿಂತಿದ್ಯಾ? ಬಾರ ಒಳಗಡೆ ಹೋಗಿ ಮಾತಾಡೋಣ. ಮಾಲ್ ಎಲ್ಲೋ? ಹೇಳ್ತೀನಿ ಸುಂದರ, ಯಾಕೋ ಅರ್ಜೆಂಟ್ ಮಾಡ್ತೀಯ? ಆತರ ಗುಡ್ಡೋಣೆ. ನೋಡಿ ಅದಕ್ಕೆ ಸಾರಿ, ಗೊತ್ತಾಗ್ಲಿಲ್ಲ. ನೋಡಿ, ಇವ್ನ ಹೆಂಡ್ತಿ ನೀವು ಅಂತ ಗೊತ್ತಾಗ್ಲೇ ಇಲ್ಲ. ಯಾಕೆ ಹೇಳಿ? ಈ ನನ್ನ ಕುಚ್ಚುಕು ಗೆಳೆಯ ಇವನ್ ಮದ್ವೆಗೆ ನನ್ನ ಕರ್ದಿಲ್ಲ, ಹೆಂಗ್ ಗೊತ್ತಾಗುತ್ತೆ? ನೀವು ಇವನ್ ಹೆಂಡ್ತಿ ಅಂತ. ಸಾರಿ, ಕ್ಷಮಿಸ್ಬಿಡಿ. ನೋಡಿ, ಇವನ್ ಸರಿಗಿಲ್ಲ, ದೊಡ್ಡ ಮೋಸ್ಕರ ಇವನು. ನಂಬೇಡಿ ಇವ್ನ. ಹೌದೌದು, ನಿಮ್ಮಂತ ಒಳ್ಳೆ ಸ್ನೇಹಿತನ್ ಪಡಿಬೇಕಂದ್ರೆ ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಈಗೀಗ ಗೊತ್ತಾಗ್ತಿದೆ ನಾಯಿಗಳ ಬುದ್ಧಿ. ಮಗ, ಇಲ್ಲಿ ನೋಡಲಿ, ಎಲ್ಲ ನಿನ್ ಫೇವ್ರೇಟ್ ಅಡಿಗೆ ಮಾಡಿಸಿದೀನಿ. ಜಾಮೂನು, ಜಿಲೇಬಿ, ಲಡ್ಡು ಎಲ್ಲ ನಿನ್ ಫೇವ್ರೇಟ್. ಬಾ 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 ಬಾ, ಕೂತ್ಕೋ, ಬಾ ಕೂತ್ಕೋ. ಮಗ, ನೀನು ಕುರಿ ಕೂಗಿ ಸೊಂಡೆ ಏನಾದ್ರು ಕೇಳಿಸ್ತಾ? ಕುರಿನಾ? ನಿಂಗೇನಾರು ಕೇಳಿಸ್ತಾ? ಇಲ್ವಲ್ಲ. ಲೈ ಮಗ, ಯಾವ ಕುರಿನೂ ಇಲ್ಲ, ಏನೂ ಇಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಊಟ ಮಾಡಿ ನೀನ್ ಫಸ್ಟ್. ತಿನ್ನು. ಏನಿಲ್ಲ ಕಣ, ಇಲ್ಲ ಎಲ್ಲಿಂದ ಬರ್ಬೇಕು ಕುರಿ? ಏನ್ ಒಳ್ಳೆ ಕಲಾಸಿ ಪಳ್ಳೆ ಕಸ ಇದ್ದಂಗೈತೆ. ಇದೇನು ಹೆಂಗೋ ತಿನ್ನೋದಿದ್ನ? ಮಗ, ಬಡ್ದು ಬಾಯಿಗೆ ಹಾಕೋ. ನಿನ್ಗೆ ಹೇಳ್ಕೊಡ್ಬೇಕ ತಿನ್ನೋದು? ನನ್ನ ನಾಯಿ ಅನ್ಕೊಂಬಿಟ್ಟವನ. ಮೇಲೆ
ಏನೋ ಸ್ಕೀಮ್ ಆಗ್ತಾವ್ರಲ್ಲ. ಏನು ಅಂತ ಗೊತ್ತಾಗ್ತಿಲ್ವೇ? ಹುಷಾರಾಗಿರ್ಬೇಕು. ಯಾಕೆ ಎಲ್ರು ಪದೇ ಪದೇ ನನ್ನ ನೋಡ್ತಾವ್ರೆ? ಮಾಲ್ ಜೊತೆ ನನ್ನ ತಗಲಾಕ್ಸ್ಬಿಟ್ಟು ಕ್ಯಾಮ್ರಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಚೀಟಿ ಮಾಡಂಗವ್ರ. ಹುಷಾರಾಗಿರ್ಬೇಕು. ಆವಾಗಿಂದ ನೋಡ್ತಾ ಇದ್ದೀನಿ, ಎಲ್ರು ನನ್ನೇ ನೋಡ್ತಾ ಇದ್ದೀರಾ, ಯಾಕೆ? ಅದು ನಮ್ಮನೇಲಿ ಕ್ಲೋಸ್ ಫ್ರೆಂಡ್ ಅಲ್ವಾ, ಅಪ್ರೂಪಕ್ಕೆ ಮನೆಗೆ ಬಂದಿದ್ದೀರಾ ಹಾಗಾಗಿ. ಹಾಗಾಗಿ ಯಾಕೋ ಸುಳ್ಳು ಹೇಳ್ತಾಳಲ್ಲ. ಮಗ, ನಂಗೊಂದು ಸಣ್ಣ ಡೌಟ. ನಾನು ಹಿಡ್ಕೊಂಡು ಏನು ಸ್ಕೆಚ್ ಹಾಕಿಲ್ಲ ತಾನೇ? ಏನಿಲ್ವಾ? ಗಿರಿ ಅವ್ರೆ, ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಗ್ಯಾಂಗ್ಸ್ ಅಂತ ಏನಾದ್ರು ಇತ್ತಾ? ಯಾಕೆ ಕೇಳಿದೆ ಅಂದ್ರೆ ಈ ಗುಂಪು ಅಂತ ಬಂದಾಗ ಒಡದಾಟ ಎಲ್ಲ ಕಾಮನ್ ಅಲ್ವಾ? ನಮ್ ತಂಟೆಗೆ ಯಾರು ಬರ್ತಾ ಇದ್ರು? ಓಹೋ, ಅಷ್ಟೊಂದು ಅವ ಇಟ್ಟಿದ್ರಾ? ಅಲ್ಲ, ನಾವೇ ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ. ಅಂದ್ರೆ ಇದ್ದವರೆಲ್ಲ ಒಳ್ಳೆ ಫ್ರೆಂಡ್ಸ್. ನಮ್ಗಿದ್ದಿದ್ದಲ್ಲ ಒಳ್ಳೆ ಫ್ರೆಂಡ್ಸ್. ಹೇ, ಹೌದು ಹೌದು ಹೌದು, ನೀವು ಹೊಡೆದಾಟ ಬಡದಾಟ ಅಂದ್ರಲ್ಲ, ಅವಾಗ ಜ್ಞಾಪಕ ಬಂತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಗಲಾಟೆ ಅಂದ್ರೆ ಸಾಕು, ಯಾವಾಗ್ಲೂ ಮುಂದೆ ನುಗ್ಗೋಡಿಯೋನು. ಅವನ ಹೆಸರು ಸುನೀಲ ಅಂತ. ಈ ಒಂದು 2-3 ತಿಂಗಳಿಂದ ಯಾರೋ ಒಬ್ಬ ಹುಡುಗನ್ನ ನಡು ರೋಡಲ್ಲೇ ವಾಡದು ಬಿಸಾಕ್ಬಿಟ್ನಂತೆ. ಯಾಕೆ ಅಂತ ಕೇಳಿ, ಯಾವುದೋ ಹುಡುಗಿಗೋಸ್ಕರ ಅಂತೆ. ಒಂಥರ ಸೈಕೋ ಇದ್ದಂಗೆ. ಇವಾಗ ಯಾವ ಹುಡುಗಿಯಿಂದ ಬಿದ್ದಿದ್ದಾನೋ ಏನೋ, ಆ ಹುಡುಗಿ ದುರದೃಷ್ಟ ಅಷ್ಟೇ. ಅವನೊಂದ್ಸಲಿ ಡಿಸೈಡ್ ಮಾಡಿ ಈ ಹುಡುಗಿ ಬೇಕು ಅಂತ ಅಂದ್ಬಿಟ್ರೆ ಅದನ್ನ ಪಡೆಯೋವರೆಗೂ ಬಿಡಲ್ಲ ಅಂತ ಮೆಂಟಲ್ ನನ್ನ ಮಗ ಅವನು. ಗಿರಿ ಅವರೇ, ಅಕಸ್ಮಾತ್ ನಿಮ್ ಫ್ರೆಂಡ್ ಏನಾದ್ರು ಇಲ್ಲಿಗೆ ಬಂದ್ರೆ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು. ನನ್ನ ಫ್ರೆಂಡ್ ಇಲ್ಲಿಗೆ ಯಾಕೆ ಬರ್ತಾನೆ? ಅಲ್ಲ, ಬೈ ಚಾನ್ಸ್ ಬಂದ್ರೆ ಅಂತ. ನೋ ಚಾನ್ಸ್. ನಾನು ನಿನ್ನೆ ರಾತ್ರಿ ಬಂದವನು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಇಲ್ಲೇ ಬಂದಿರೋದು. ಅದು ಅಲ್ಲದೆ ನಾನು ಇಲ್ಲಿಗೆ ಬಂದಿರೋ ವಿಷಯ ಅವ್ನಿಗೆ ಹೇಳೇ ಇಲ್ಲ. ಹೆಂಗೆ? ನೀನು ಹೇಳಿಲ್ಲ ಅಂದ್ರೆ ನಂಗೇನು ಗೊತ್ತಾಗಲ್ವಾ? ಅದೇ ಇದು ನನ್ನ ಫ್ರೆಂಡ್ ಸುನೀಲ್ ವಯಸ್ಸಿದ್ದಂಗಿದೆ ಅಲ್ವಾ? ಅವನ್ ತರ ಏನ್ ಬಂತು? ನಾನು ಸುನೀಲನೇ. ಲೇ ಸುನೀಲ, ಬಾರಲೇ. ಲೇ ಸುನೀಲ, ಬಚ್ಚಿಕೊಂಡಿದ್ದೀರ, ಬರಲಾ? ನಾನು ಎಲ್ಲಿದ್ರು ನಿಂಗೇನು? ನೀನ್ ನನ್ನ ಜೊತೆ ಮಾತಾಡ್ಬೇಡ. ನಾನ್ ಮಾತಾಡ್ಬಾರ್ದ? ಯಾಕೋ? ನಾನು ನಿನ್ ಜೊತೆ ಮುನ್ಸ್ಕೊಂಡಿದ್ದೀನಿ. ಲೇ, ನಾನೇನು ಮಾಡ್ದೆ ಅಂತದ್ದು? ನಾನು ನಿನ್ನ ನೋಡ್ಬೇಕಂತ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನನ್ಗೆ ಹೇಳ್ದೆ ಇಷ್ಟು ದಿವಸ ಎಲ್ಲೋಗಿದೆ? ಅದು ನಮ್ಮ ಅಕ್ಕ ಮನೇಲಿ ಫಂಕ್ಷನ್ ಇತ್ತು, ಡೆಲ್ಲಿಗೆ ಹೋಗಿದ್ದೆ ಕಣ. ಇವಾಗ ಏನಪ್ಪ ಆಯ್ತು ಅಂತದ್ದು? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಒಳಗಡೆ ಬಾ. ನಾನು ಈ ತರ ನಿನ್ನ ಕಣ್ ಮುಂದೆ ಬಂದೆ ನೀನು ಹೆದರ್ಕೊಳ್ತೀಯ. ನೀನೇನು ಹುಲಿನ ಇಲ್ಲ ಸಿಂಹನ ಎದುರ್ಕೊಳ್ಳಕ್ಕೆ? ಬಾರಲೇ. ಸರಿ, ಬರ್ತೀನಿ, ಆದ್ರೆ ನೀ ಕಣ್ ಮುಚ್ಕೋಬೇಕು. ಏನೋ ಚಿಕ್ಕ ಮಕ್ಕಳ ತರ. ನೀನ್ ಕಣ್ ಮುಚ್ಕೊಂಡಿಲ್ಲ ನಾನು ಬರಲ್ಲ, ಹೋಗು. ಅಯ್ಯೋ, ಒಳ್ಳೆ ಸೈಕೋ ಸವಾಸ ಆಯ್ತಪ್ಪ. ಕಣ್ ಮುಚ್ಕೊಳ್ತೀನಿ, ಬಾರ ಬಾರ. ಸರಿ ಸರಿ, ಬರ್ತೀನಿ ಮಗ. ಮೊದ್ಲೇ ಎದ್ರಕೊಂಡು ಸಾಯ್ತಾ ಇದ್ದೀನಿ, ದೆವ್ವ ನೋಡ್ಕೊಂಡು. ನೀನ್ ಬೇರೆ ಹಂಗೆ ಎದುರಿಸದ? ಮಗ, ನಿಂಗೇನು ಆಗಿಲ್ಲ ತಾನೆ? ಹೋಗ ಆ ಕಡೆಗೆ, ಹೋಗ. ಮಗ, ನಿನ್ನ ಬಂದು ಹೆದರ್ಸಿದ್ದು ಮತ್ತಿನ್ ಯಾರೂ ಅಲ್ಲ, ನಿನ್ ಫ್ರೆಂಡ್ ಸುನಿಲಾನೆ. ಅಂದ್ರೆ ಅವನ್ ಸತ್ತು ದೆವ್ವಾಗಿದನಾ? ಹೌದು ಮಗ. ಸುನಿಲ ತುಂಬಾ ದಿವಸದಿಂದ ಇವಳನ್ನ ಲವ್ ಮಾಡು ಅಂತ ಕಾಟ ಕೊಡ್ತಿದ್ನಂತೆ. ಅದಕ್ಕೆ ನಿನ್ನ ಕರೆಸಿದ್ದು. ಆಹಾ, ಇಷ್ಟೆಲ್ಲ ವಿಷಯ ಇದೆಯಾ? ಹೇಯ್, ಸ್ನೇಹಿತ ಅಂತ ನಂಬ್ಕೊಂಡು ಬಂದಿದ್ದಕ್ಕೆ ಸರಿಯಾದ ಭಕ್ತಿ ಗುಟ್ಟನೆ ಇಕ್ಕಿದ್ಯಾ ನನ್ಗೆ. ಮಗ, ಬೇಜಾರ್ ಮಾಡ್ಕೊಬೇಡ. ಲೋ, ನಮ್ಮೆಲ್ಲರ ಜೀವ ನಿನ್ ಕೈಲಿದ್ಯೋ? ಹೋಗಲೇ. ನನ್ ಜೀವನೇ ನಿರ್ಜೀವಾಗಿ ನೇತಾಡ್ತಾ ಇದೆ, ಇವ್ನು ಇವ್ರ ಜೀವ ಎಲ್ಲ ನನ್ನ ಕೈಲಿದ್ಯಂತೆ. ಅಪ್ಪ ದೇವ್ರೆ, ಈ ದೇವದಿಂದ ನನ್ ಮಾತ್ರ ಕಾಪಾಡು, ನನ್ ಮಾತ್ರ ಕಾಪಾಡು. ಮಗ, ಬೇಜಾರ್ ಮಾಡ್ಕೊಬೇಡ ಕಣೋ. ಕೈ ಮೋಸ್ಕರ.
ಮಗ ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿ ಹೋಗ್ತೀನೋ? ಮನೆಗೆ ಹೋಗ್ತೀನಿ. ಲೇ, ಈ ಮನೆಯಿಂದ ಹೊರಗಡೆ ಹೋಗೋದು ಅಷ್ಟು ಈಸಿ ಆಗಿದ್ದಿದ್ರೆ ನಾವ್ ಯಾಕೋ ಇನ್ನೂ ಇಲ್ಲೇ ಇರ್ತಿದ್ವಿ. ಅಂದ್ರೆ ಈ ಮನೆಗೆ ಬರೋರು ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಅಯ್ಯೋ ಪಾಪಿ ನನ್ನ ಮಗನೇ, ಸಾಯೋ ವಿಷಯ ಎಷ್ಟು ಈಸಿಯಾಗಿ ಹೇಳ್ತಿದ್ಯೋ. ಇನ್ನೇನೋ ಮಾಡ್ತೀಯಾ? ನಾವೆಲ್ಲ ನಿಂತಿಲ್ವನೋ ಸಾವಿನ ಹೊಸ್ಲಲ್ಲಿ. ಐ, ನಿಮ್ಗಳ ಜೊತೆ ನನ್ನ ಯಾಕೆ ಸೇರಿಸ್ಕೊಂತೀಯ? ನೀನ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಸೇರಿಸ್ಕೊಂಡ್ಬಿಡದ? ಅಯ್ಯೋ ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ. ಬೇರೆ ದಾರಿ ಇಲ್ವೇನೋ? ಇದೆ. ಏನು? ಆದ್ರೆ ಅದ್ ನಿನ್ ಕೈಯಿಂದ ಮಾತ್ರ ಸಾಧ್ಯ. ಏನದು? ನೀನ್ ಮನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಿನ್ ಫ್ರೆಂಡ್ ಸುನಿಲನ್ಗೆ ಸಾರಿಕನ್ ತಂಟೆಗೆ ಹೋಗ್ಬೇಡ ಅನ್ನೊಂದು ವಿಷಯನ ಕನ್ವಿನ್ಸ್ ಮಾಡ್ಬೇಕು. ಅವ್ನು ನಿನ್ ಫ್ರೆಂಡ್ ತಾನೆ, ನಿನ್ ಮಾತು ಕೇಳ್ತಾನೆ. ಐ, ಇವ್ನು ಯಾವನೇ ಇವನು? ಅವ್ನು ಬದುಕಿದಾಗ ನನ್ನ ಫ್ರೆಂಡು, ಸತ್ಮೇಲೆ ಹೆಂಗೋ ಫ್ರೆಂಡ್ ಆಗ್ತಾನೆ? ಮಗ ಪ್ಲೀಸ್ ಪ್ಲೀಸ್ ಮನ್ಸ್ ಮಾಡೋ. ಯಾವುದೇ ರೀತಿ ತಪ್ಪು ಮಾಡದಿರೋ ಒಂದು ಹೆಣ್ಮಗಳು ಜೀವನ ನಿನ್ ಕೈಲಿದೆ. ಇದೇ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು ಏನಾದ್ರು ಇದ್ದಿದ್ರೆ ನಾವು ಸುಮ್ಮನಿರ್ತಿದ್ವಾ? ಪ್ಲೀಸ್ ಮನ್ಸ್ ಮಾಡೋ, ಪ್ಲೀಸ್. ಸರಿ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ಅಭಿ, ನನಗೆ ತುಂಬಾ ಭಯ ಆಗ್ತಿದೆ. ಸಾರಿಕಾ, ಏನಕ್ಕೆ ಭಯ? ನಾವೆಲ್ಲ ನಿನ್ ಜೊತೆಲಿಲ್ವಾ? ಹೆದರ್ಬೇಡ, ಏನೂ ಆಗಲ್ಲ. ನೀನ್ ನನ್ನ ಜೀವ ಇದ್ದಂಗೆ. ನನ್ನ ಜೀವಕ್ಕೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ನೀನ್ ಧೈರ್ಯವಾಗಿರು, ಏನೂ ಆಗಲ್ಲ. ಅಂಜು, ನೀನು ಹೆದರ್ಬೇಡ, ಏನೂ ಆಗಲ್ಲ. ಸ್ಲಿಪ್ ಡಿಸ್ಕ್. ಅಜ್ಜಿಗೆ ಅವರೆಕಾಯಿ ಚಿಂತೆ ಅಂದ್ರೆ ಮಗಳಿಗೆ ಮಾವಿನಕಾಯಿ ಚಿಂತೆ ಅಂತೆ. ಈ ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನನಗೆ ಬ್ಯಾಕಲ್ಲಿ ಇಟ್ಬಿಟ್ಟೆಲ್ಲಪ್ಪ. ಯಾಕಪ್ಪ ಹಿಂಗೆ ಮಾಡಿದೆ ನನಗೆ? ಪಾಪಿ ನನ್ನ ಮಗನ್ ಒಳ್ಳೆ ಸಾಹಸ. ಹಲೋ ಸರ್, ಯುಸಿಸಿ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಮಾಡಮ್ಮ. ನಿಮ್ಗೆ ಪರ್ಸನಲ್ ಲೋನ್ ಬೇಕಾ ಸರ್? ಬೇಡಮ್ಮ. ಸರ್, ಇದು ನಿಮ್ಗೆ ಒಳ್ಳೆ ಆಫರ್ ಸರ್. 0% ಇಂಟ್ರೆಸ್ಟ್ ಇರುತ್ತೆ ಓ. ಸರ್. ತಾವ್ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಬಹುದಾ? ಅಮ್ಮ, ನಾನು ಗೆಣಸ್ ಕೇಳ್ತಾ ಇದ್ದೀನಮ್ಮ. ಓ, ವ್ಯವಸಾಯನಾ? ಹಾ. ಓಕೆ ಸರ್. ಹಾಗಾದ್ರೆ ನಿಮ್ಗೆ ಇನ್ನೊಂದು ಒಳ್ಳೆ ಆಫರ್ ಇದೆ ಸರ್. ಹೇಳಮ್ಮ. ನಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಪ್ರತಿ ತಿಂಗಳು ಲಕ್ಕಿ ಡ್ರಾ ಕೂಡ ಇರುತ್ತೆ. ಹಾ. ಅದ್ರ ನೀವೇನಾದ್ರೂ ಗೆದ್ರೆ ಹಾ. ನೀವು ಮತ್ತೆ ನಿಮ್ ಜೋಡಿನ ಹನಿಮೂನ್ ಟ್ರಿಪ್ ಕಳಿಸ್ತೀವಿ ಓಹೋ. ಸರ್. ಎಲ್ಲಾ ಖರ್ಚು ಬ್ಯಾಂಕೇ ನೋಡ್ಕೊಳ್ಳುತ್ತೆ ಸರ್. ಡಾರ್ಲಿಂಗ್, ನನ್ನ ಮಗನ್ ಸಾಹಸ. ನನಗೆ ಜೋಡಿ ಯಾವುದು ಇಲ್ಲ. ನೀನೇ ಜೋಡಿಯಾಗಿ ಬರ್ತೀಯಾ? ಖರ್ಚೆಲ್ಲ ನಂದೇ ಇರುತ್ತೆ. ಸಾರಿ ಸರ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಹಲೋ 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 ಹಲೋ, ಹಲೋ? ಇದು ಮಾತ್ರ ಕೇಳಿಸಲ್ಲ ಅಲ್ಲ? ಒಳ್ಳೆಯವರೆಲ್ಲ ಒಂಚೂರು ಕಿವಿ ಮುಚ್ಕೊಳ್ಳಿಪ್ಪ. ಸರ್, ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಗೆ ಹಲೋ, call ಮಾಡ್ತಾರೆ ಸರ್. ಅಂಜು, ಅಯ್ಯೋ ಹೋಗಿ ಬಂದು ಇಲ್ಲಿ ತಗ್ಲಾಕೊಂಡ್ಬಿಟ್ಟಲ್ಲಪ್ಪ. ಏನ್ ಮಾಡ್ಲಿ ದೇವ್ರೆ? ಮಾತ್ ನಂಬೆ, ಅವ್ನು ಒಳ್ಳೆಯವನೇ ಕಣೆ. ಇತ್ತೀಚೆಗೆ ಹಾಳಾಗ್ಬಿಟ್ಟಿದ್ದಾನೆ. ಏನಾಯ್ತೆ? ಬಂಗಾರು, ಯಾಕೆ ಹೆದರ್ತಿದ್ಯಾ ಬಂಗಾರು? ನಾನಿನ ಲವ್ವರು ಸುನೀಲ. ಸುನೀಲ, ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಹಗಲು ರಾತ್ರಿ ನಿನ್ನ ಹಿಂದೆ ಸುತ್ತದೆ. ಮಾತಾಡು, ಮಾತಾಡು. ಆದ್ರೆ ನೀನು ನನ್ನ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಲಿಲ್ಲ. ಮಗ, ಅವಳಿಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಹಿಂಸೆ ಕೊಡ್ತಿದ್ಯಾ? ನಿನ್ನ ಫ್ರೆಂಡ್ ತಾನೆ? ಫ್ರೆಂಡ್ ಆದವನು ಲವ್ ಮ್ಯಾಟರ್ ಹೆಲ್ಪ್ ಮಾಡಬೇಕು, ಇಲ್ಲಾಂದ್ರೆ ಮುಚ್ಕೊಂಡಿರ್ಬೇಕು. ನನ್ನ ಲವ್ಗೆ ನಾನ್ ತೊಂದರೆ ಕೊಡ್ತೀನ? ನನ್ನ ಲವ್ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ಬಂಗಾರು, ಅಳಬಾರ್ದು. ನೀ ನನ್ ಚಿನ್ನ ಅಲ್ವಾ? ನಿನ್ ಕಣ್ಣಲ್ಲಿ ನೀನ್ ನೋಡಿದ್ರೆ ನಂಗೊಂಥರ ಆಗುತ್ತೆ.
ಅಣ್ಣ ಏನು ಅಣ್ಣ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರು ಗೋಲ್ಡ್ ನನ್ ಕೈ ನೋಡಕ್ ಆಗ್ತಾ ಇಲ್ಲ, ಅವ್ರನ್ನ ಬಿಟ್ಬಿಡಿ ಅಣ್ಣ. ಅವ್ರ ಯೋಗಕ್ಷೇಮನ ವಿಚಾರಿಸೋದಕ್ಕೆ ನಾನಿದ್ದೀನಿ. ನೀನು ನನಗೆ ಬುದ್ಧಿ ಹೇಳ್ಕೊಡ್ತೀಯ? ನನ್ನ ಲವರ್ ಹತ್ರ ಮಾತಾಡಬೇಕಾದ್ರೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ರೆ ಸಾಯಿಸಾಕ್ಬಿಡ್ತೀನಿ. ಸಾರಿಕಾ ಅವ್ರೆ, ನೀವೇನ್ ಭಯ ಪಡಕ್ ಹೋಗ್ಬೇಡಿ. ಅದೇನಾಗುತ್ತೋ ಆಗ್ಲಿ, ನಾವ್ ನಿಮ್ ಜೊತೆ ಇರ್ತೀವಿ. ಏಯ್ ನನ್ ಮಗನೇ, ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತ್ಯಾ? ಸಾಯಿಸ್ತೇನೋ? ಸಾಯಿಸೋ. ಏಯ್ ಸಾಯಿಸೋ ದೊಡ್ಡ ಮ್ಯಾಟ್ರ್ ಅಲ್ಲ ಮರಿ. ಇಲ್ಲಿ ನನ್ನ ಹುಡುಗಿ ಇದ್ದಾಳೆ, ಅವಳು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಾಳೆ. ನೀನ್ ಬದುಕಿದ್ದಾಗ ಮನುಷ್ಯತ್ವ ಬೆಲೆ ಗೊತ್ತಿತ್ತೇನೋ? ಅವನ್ ದೇಹದೊಳಗಡೆ ಹೋಗಿ ಈ ರೀತಿ ಅವನ್ನ ಕಾಡ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಹೌದು ಅನಿಸ್ತಾ ಇದೆ. ಯಾಕೆ ಹೇಳು? ಅವತ್ತು ಹೀರೋ ತರ ಬಂದು ಎಲ್ಲರೂ ನೋಡ್ಬಿಟ್ಟು ನನ್ನ ಹುಡುಗಿ ಮಾತ್ರ ಕರ್ಕೊಂಡು ಹೋದ. ನನ್ನೂ ಕರ್ಕೊಂಡು ಹೋಗಿದ್ರೆ ನಾನು ಜೀವಂತವಾಗಿರ್ತಿದ್ದೆ. ಇವತ್ತು ನನ್ನ ಈ ಪರಿಸ್ಥಿತಿಗೆ ಇವನೇ ಕಾರಣ. ಇವನ್ನ ಸುಮ್ಮನೆ ಬಿಡ್ತೀನಾ? ಸುಮ್ಮನೆ ಬಿಡಲ್ಲ. ಹೇಗೆ ಅಭಿಯವರೇ ಎಂತ ಕೆಲಸ ಮಾಡ್ಬಿಟ್ಟ, ರಕ್ತ ಬರ್ತಾ ಇದೆ. ಅಭಿಯವರೇ ಎದ್ದಳಿ. ಅಭಿಯವರೇ ಬಂಗಾರು ಏನು ಆಗಿಲ್ಲ. ಬಂಗಾರು ನೋಡಿದ್ರಾ ನನ್ನ ಹುಡುಗಿಗೆ ನಾನಂದ್ರೆ ಎಷ್ಟು ಇಷ್ಟ ಅಂತ. ಐ ಲವ್ ಯು ಬಂಗಾರು. ಏಯ್ ಹೀಗೆಲ್ಲ ಮಾಡ್ಬೇಡ. ಅವ್ರ ತಲೆಯಿಂದ ರಕ್ತ ಬರ್ತಾ ಇದೆ ಕಣೋ, ಬಿಟ್ಬಿಡ ಅವ್ರನ್ನ. ಬರ್ಲಿ ಬಿಡು. ಅವತ್ತು ನನ್ ತಲೆ ಕಟ್ಟಾಗ ಲೀಟರ್ ಗಟ್ಲೆ ರಕ್ತ ಹೋಯ್ತು. ಅವತ್ತು ಎಷ್ಟು ಕೇಳ್ಕೊಂಡೆ, ಎಷ್ಟು ಬೇಡ್ಕೊಂಡೆ, ನನ್ ಮಾತನ್ನ ಯಾರು ಕೇಳಿಲ್ಲ. ಇವನ್ ಮನಸ್ಸು ಕರಗಲೇ ಇಲ್ಲ. ಇವತ್ತು ಕರಗಿಸ್ತೀನಿ. ಅವನ್ ಟಾರ್ಗೆಟ್ ನಾನೇ ಆಗಿದ್ರು ಅಭಿ ಮೇಲ್ ಕೋಪ ಇತ್ತು. ಅವನ್ ಮೈ ಮೇಲ್ ಸೇರ್ಕೊಂಡು ತುಂಬಾ ಇರಿಟೇಟ್ ಮಾಡ್ದ. ಸಾರಿಕಾ, ಅರುಣ್, ಅಭಿಯವರೇ ನಿಮ್ಗೇನು ಆಗಿಲ್ಲ ತಾನೇ? ಇವಳನ್ನ ಕರ್ಕೊಂಡು ಹೊರಟ್ಬಿಡಿ ಅರುಣ್. ನೀವು ಬನ್ನಿ ಅಭಿಯವರೇ. ನೀನು ಬಾಬಿ, ಪ್ಲೀಸ್ ನಿನ್ನ ಬಿಟ್ಟು ಹೋಗಲ್ಲ. ಇಲ್ಲಿಂದ ಕರ್ಕೊಂಡು ಹೊರಟ್ಬಿಡಿ ಅರುಣ್, ಪ್ಲೀಸ್. ಇಲ್ಲಿಂದ ಹೊರಟ್ಬಿಡಿ. ಇಲ್ಲ ಅಭಿ, ನೀನು ಬಾಬಿ ಪ್ಲೀಸ್. ಅಭಿ ಸಾರಿಕಾ ಅವ್ರೆ ಬನ್ನಿ. ಬಂಗಾರು, ನನಗೆ ಮೋಸ ಮಾಡ್ತಿದ್ಯಾ? ನನ್ನ ಬಿಟ್ಟು ಹೊರಟೋಗ್ಬಿಡ್ತೀಯಾ? ನೀನ್ ಯಾವತ್ತಿದ್ರು ನನಗೆ ಮಾತ್ರ. ಏಯ್ ಬಂಗಾರು, ನೀನು ಸಂತೋಷ ಪಡ್ಬೇಕು. ಯಾಕೆ ಹೇಳು? ನಿನ್ನ ಪ್ರೀತಿಗೆ ಅಡ್ಡಿಯಾಗಿರೋಣ ಇವತ್ತು ನಾನೇ ಮುಗಿಸ್ಬಿಡ್ತೀನಿ. ಅವಾಗ ನಿನ್ನ ಪ್ರೀತಿಗೆ ಅಡ್ಡಿಯಾಗಿರೋರು ಯಾರು ಇರಲ್ಲ. ಹೊರಕ್ಕೆ ನಾನು ಬಿಡೋದು ಇಲ್ಲ. ನನ್ನ ಹುಡುಗಿಗೆ ತಂಟೆಗೆ ಬರ್ತೀಯೇನೋ?
ತರುಣ್ ಅವ್ರೆ? ನನ್ಗೆ ಯಾಕೆ ಕೊಡಿದ್ರಿ? ನಾನು ಗಿರಿ ಯಾಕೋ ಅಭಿ ಅವ್ರನ್ನ ಅಂಗಡಿ ಕೊಡಿದ್ಯಾ? ಬಿಡ ಲೈ ಬಿಡ ಅವ್ರನ್ನ. ಗಿರಿ ಲೈ ಬಿಡ ಅವ್ರನ್ನ. ಯಾಕೆ ಹೊಡ್ಕೊಂಡಿದ್ಯಾ ಅವ್ರನ್ನ ಹಿಂಗೆ? ಅಯ್ಯೋ ನೀನ್ ಸಾವು ನನ್ ಕೈಯಲ್ಲಿ ಕಣೋ. ನನ್ನ ಹುಡುಗಿ ಬೇಕೇನೋ ನಿನ್ಗೆ? ನನ್ನ ಪ್ರೀತಿ ತಂಟೆಗೆ ಬರ್ತೇನಲ್ಲ. ನಾನು ನೀವು ಸಾಯಿಸ್ತೇ ಬಿಡಲ್ಲ. ನನ್ನ ಹುಡುಗಿ ಬೇಕೇನೋ ನಿನಗೆ? ಅಯ್ಯೋ ನಾನಲ್ಲ, ನನ್ಗೇನ್ ಗೊತ್ತಿಲ್ಲ, ನಾನಲ್ಲ. ಅಭಿ ಅಭಿ ಅವ್ನ್ ಬಂದ್ಬಿಡ್ತಾನೆ. ಬಾ ಅಭಿ, ಅಭಿ ಅಲ್ಲಿ ನಿಂತ್ಕೋಬೇಡ ಅಭಿ, ಬೇಗ ಬಾ ಅಭಿ, ಹೋಗೋಣ. ಬಂಗಾರು ಬಂಗಾರು, ನೀನು ನನ್ನ ಬಿಟ್ಟು ಹೋಗ್ತೀಯಾ? ನೀ ನನ್ನ ಬಿಟ್ಬಿಟ್ಟು ಹೋದ್ರೆ ನಾನು ಒಬ್ಬನೇ ಇರಕ್ಕಾಗತ್ತಾ? ನಂಗೆ ನೀನ್ ಬೇಕು ಬಂಗಾರು. ಏಯ್, ನಿನ್ಗೊಂಚೂರು ಕರುಣೆ ಅನ್ನೋದಿಲ್ವಾ? ಇವ್ರು ಏನ್ ಮಾಡಿದ್ರು ನಿಂಗೆ? ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ಯಾ? ಹಿಂಸೆ ಹಿಂಸೆ ಹೆಂಗಿರ್ತಂತ ತೋರಿಸ್ಲಾ? ಏನು ಮಾಡ್ತಾ ಇದ್ಯಾ? ಬಿಡು ಅವ್ರನ್ನ. ತೆಗಿಯೋ. ಬಿಡು ಅವ್ರನ್ನ. ಬಿಡು ಕೈನ. ಏಯ್ ಬಿಡು ಅಂದ್ರೆ. ನನಗೆ ಬುದ್ಧಿ ಹೇಳೋರು ಸುತ್ತ ಆರಾಮ್ ಇಷ್ಟ ಆಗಲ್ಲ. ಬಂಗಾರು, ಇನ್ಮೇಲೆ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಬಂಗಾರು. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಅದಕ್ಕೆ ನಿನಗೆ ನನ್ನ ಮೇಲೆ ಕೋಪನೆ ಬರೋದಿಲ್ಲ ಅಲ್ಲ ಬಂಗಾರು? ಯಾಕೋ ಹೀಗೆ ಟಾರ್ಚರ್ ಕೊಡ್ತಿದ್ಯಾ? ನಾನು ಏನು ಅನ್ಯಾಯ ಮಾಡಿದ್ದೆ? ಬಂಗಾರು, ನೀನೇ ಕಳ್ತಿದ್ಯಾ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಬಂಗಾರು. ಇನ್ ಮುಂದೆ ನೋ ವಿಲನ್ಸ್, ನೋ ಎನಿಮೀಸ್. ನೀನ್ ನನ್ಗೆ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತ ನಂಗೆ ಗೊತ್ತು. ನನ್ನಿಂದಾಗಿ ಇವ್ರಿಗೆಲ್ಲ ತೊಂದರೆ ಆಗದ್ ಬೇಡ. ನಾನ್ ಬದುಕಿದ್ರೆ ತಾನೇ ಇವ್ರಿಗೆಲ್ಲ ತೊಂದರೆ ಕೊಡೋದು. ಈಗೇನು ನಾನ್ ಸಾಯ್ಬೇಕು, ನಿನಗ್ ಸಮಾಧಾನ ಆಗ್ಬೇಕು, ಅದನ್ನ ನೋಡಿ ನೀನ್ ಖುಷಿ ಪಡ್ಬೇಕು, ಅಷ್ಟೇ ತಾನೇ? ಬಂಗಾರು, ಹಾಗೆಲ್ಲ ಮಾತಾಡ್ಬೇಡ ಬಂಗಾರು. ನನ್ ನೋವು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಸರಿ, ಕಡೆದಾಗಿ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಆಮೇಲೆ ನಿನ್ನಿಷ್ಟ. ನಾನ್ ಯಾವತ್ತಾದ್ರೂ ನಿನ್ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ? ಮತ್ತೆ ಹೇಗೆ ನಿನಗ್ ನೀನೇ ನಾನ್ ನಿನ್ ಲವ್ ಮಾಡ್ತೀನಿ ಅಂತ ಅನ್ಕೊಂಡೆ? ಫಸ್ಟ್ ಆಫ್ ಆಲ್, ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿನ್ಗೆ? ಫಸ್ಟ್ ಟೈಮ್ ಒಬ್ರನ್ನ ನೋಡಿದಾಗ ಅವ್ರು ನಮ್ಮ ಮನ್ಸಿಗೆ ಇಷ್ಟ ಆಗ್ತಾರೆ, ಅದು ಜಸ್ಟ್ ಫಾರ್ ಅಟ್ರಾಕ್ಷನ್. ನಿನಗಾಗಿದ್ದು ಅದೇ. ಆದ್ರೆ ಅದನ್ನೇ ನಿನ್ ಪ್ರೀತಿ ಅಂದ್ಕೊಂಡು ನಿನ್ ಮನ್ಸ್ನ ನೀನೇ ಕೆಡಿಸ್ಕೊಂಡಿದ್ದಕ್ಕೆ ನಾನ್ ಜವಾಬ್ದಾರಿನಾ? ಸರಿ, ನಿನ್ ಮನ್ಸಲ್ಲಿ ನನ್ ಮೇಲ್ ಪ್ರೀತಿ ಹುಟ್ಟು ಅಂತ ಮಾತ್ರಕ್ಕೆ ನನ್ ಮನ್ಸಲ್ಲಿ ನಿನ್ ಮೇಲ್ ಪ್ರೀತಿ ಹುಟ್ಲೇಬೇಕು ಅನ್ನೋದ್ ಸರಿನಾ? ನೀನ್ ನನ್ನನ್ ಲವ್ ಮಾಡ್ತೀನಿ ಅಂದಾಗ ಅಷ್ಟೇ ಸಲೀಸಾಗಿ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ತಾನೆ? ಪ್ರೀತಿನ ಬಲವಂತವಾಗಿ ಪಡೆಯೋಕಾಗತ್ತಾ? ನಿಂದು ಪ್ರೀತಿನ ಅಥವಾ ಸ್ವಾರ್ಥನ? ನೀನ್ ಪ್ರೀತಿ ಮಾಡಿದ್ ಸರಿ, ಅದೇ ತರ ನನ್ ಲೈಫ್ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ನಂದಲ್ವಾ? ನನ್ ಮನ್ಸಿಗೆ ಇಷ್ಟ ಆದವನ್ ಜೊತೆ ಖುಷಿಯಾಗಿರ್ಬೇಕು ಅಂತ ನನ್ ಮನ್ಸಲ್ಲಿ ಪುಟ್ಟು ಗೂಡು ಕಟ್ಕೊಂಡು ಕನ್ಸ್ ಕಾಣ್ತಿದ್ದೆ. ಆದ್ರೆ ನೀನು ಅದನ್ನ ತುಳಿದು ಧ್ವಂಸ ಮಾಡ್ಬಿಟ್ಟೆ. ನನ್ ಒಬ್ಳಿಂದ ಎಷ್ಟೊಂದ್ ಜನಕ್ಕೆ ತೊಂದ್ರೆ ಆಗ್ತಿದೆ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಅಭಿಗೆ ಎಷ್ಟೆಲ್ಲ ನೋವಾಗ್ತಿದ್ಯೋ. ನಾಳೆ ನನ್ನ ಅಣ್ಣ ಅತ್ತಿಗೆಗೆ ಏನಾದ್ರೂ ಈ ರೀತಿ ಆದ್ರೆ ನಾನ್ ಬದುಕಿದ್ರೆ ತಾನೇ ನೀನ್ ಮತ್ತೆ ಮತ್ತೆ ಬಂದು ತೊಂದರೆ ಕೊಡೋದು. ಆ
ರೀತಿ ಆಗ್ಬಾರ್ದು. ಐ ಲವ್ ಯು ಅಭಿ. ಅದೆಲ್ಲ ತಡೆಯಕ್ಕೆ ನನ್ನ ಕೈಯಿಂದ ಆಗ್ಲಿಲ್ಲ. ಕಡೆಗೆ ಒಂದ್ ನಿರ್ಧಾರಕ್ಕೆ ಬಂದೆ. ಏನ್ ಮಾಡ್ತಾ ಇದೀಯ? ನನ್ ಕಣ್ ಮುಂದೆ ನೀ ಸಾಯಲ್ಲ. ನಾನು ನಿನ್ನ ಪ್ರೀತಿಸಿದ ನಿಜ, ಆದ್ರೆ ನಿನಗೆ ನನ್ ಮೇಲೆ ಚೂರು ಲವ್ವೇ ಆಗ್ಲಿಲ್ಲ ಅಲ್ಲ? ಈಗ ನಾನು ಹೋಗ್ಬಿಟ್ರೆ ನೀನ್ ನಿನ್ನ ಲವ್ ಜೊತೆ ಆರಾಮಾಗಿ ಖುಷಿಯಾಗಿರ್ತೀಯ ಅಲ್ವಾ? ಸರಿ ಆಯ್ತು, ಇರು. ಮುಂದಿನ ಜನ್ಮದಲ್ಲಾದ್ರೂ ನೀನ ಪಡಿತೀನಿ. ಐ ಮಿಸ್ ಯು ಬಂಗಾರು. ಐ ಮಿಸ್ ಯು ಬಂಗಾರು. ನನ್ನ ಅಷ್ಟು ಲವ್ ಮಾಡ್ತಿದ್ದ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯಾರಿಗೂ ಬಗ್ದೇ ಇರೋನು ನನ್ನ ಪ್ರಾಣ ಕಳ್ಕೊತೀನಿ ಅಂತ ಹೇಳಿದಾಗ ನಿನ್ನಿಂದ ದೂರ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ನಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ, ನಮ್ ಕಣ್ಣಿಗೂ ಕಾಣಿಸ್ಕೊಳ್ಲಿಲ್ಲ. ಓಕೆ ಓಕೆ, ಇವಾಗ ನಿಮ್ ಮನ್ಸು ಸ್ವಲ್ಪ ಹಗುರ ಆಯ್ತಲ್ವಾ? ನನಗೆ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿದೆ. ಡಾಕ್ಟರ್, ನನ್ಗೇನು ಕಾಯಿಲೆ ಇಲ್ಲ ಅಲ್ವಾ? ನೋ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ. ನೀನು ಆರಾಮಾಗಿ ಹೊರಡಬಹುದು. ನನಗೆ ತುಂಬಾ ಖುಷಿ ಆಗ್ತಿದೆ. ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಐ ಆಮ್ ಫೀಲಿಂಗ್ ಫೈನ್. ಐ ಆಮ್ ಫೈನ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you. Good luck.